ಅಂತ ದೇವರು ಮನುಷ್ಯರಂತೆ ಕೊರತೆಗಳಿದ್ದವನಂತೆ ತನ್ನ ಕೈಗಳನ್ನು ಮಾನವರ ಎದುರುಗಡೆ ಚಾಚುವಂಥ ದೇವರಲ್ಲ ಆತನು ಎಂಥ ದೇವರಪ್ಪ ಅಂತಂದರೆ ಆತನು ಆಕಾಶದಲ್ಲ ಹಾರಾಡುವಂಥ ಹಕ್ಕಿಗಳನ್ನು ಕೂಡ ಆತನು ಏನು ಮಾಡ್ತಾನಂದರೆ ಪೋಷಣೆ ಮಾಡ್ತಾನೆ. ಕಲ್ಲು ಬಂಡೆಯಲ್ಲಿ ಅವಿತುಕೊಂಡಿರುವಂಥ ಕಪ್ಪೆಗೂ ಕೂಡ ಆತನು ಪ್ರತಿದಿನ ಆಹಾರವನ್ನು ಆತನು ಕಳಿಸ್ತಾನೆ. ಮತ್ತು ಕಾಡಿನಲ್ಲಿರುವಂಥ ಸರ್ವ ಮೃಗಗಳಿಗೂ ಕೂಡ ಆತನು ಏನು ಮಾಡ್ತಾನೆ, ಪ್ರತಿದಿನ ಆತನು ಪೋಷಣೆ ಮಾಡುವಂಥ ದೇವರಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಆ ದೇವರು ಆತನು ಎಂಥವನಾಗಿದ್ದಾನಪ್ಪ ಅಂತಂದರೆ ಆತನು ಸಕಲ ಜೀವರಾಶಿಗಳನ್ನು ಆತನು ಏನು ಮಾಡುವಂಥ ದೇವರಾಗಿದ್ದಾನೆ ಅಂದರೆ ಆತನು ನಿಸ್ವಾರ್ಥವಾಗಿ ಆತನು ಪ್ರೀತಿ ಮಾಡುವಂಥ ದೇವರಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಆತನು ಮಾನವರಿಂದ ಮನುಷ್ಯರಿಂದ ಏನನ್ನು ಕೂಡ ಆಸೆ ಪಡದೆ, ಯಾವುದನ್ನು ಆತನು ಇಚ್ಛೆ ಪಡದೆ, ಆತನು ಕೇವಲ ತಾನು ಸೃಷ್ಟಿ ಮಾಡುವಂಥ ಮನುಷ್ಯರ ಕುರಿತು ಆತನು ಹಿತವನ್ನು ಬಯಸುವಂಥ ದೇವರಾಗಿರುವಂಥ ದೇವರ ಕುರಿತು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಆತನೊಂದು ಒಳ್ಳೆ ಕ್ಯಾರೆಕ್ಟರ್ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಆತನಿಗಿರುವಂಥ ಒಂದು ಒಳ್ಳೆ ಸ್ವಭಾವದ ಬಗ್ಗೆ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಆತನಿಗಿರುವಂಥ ಅನೇಕ ಒಳ್ಳೆ ಗುಣಗಳಿವೆ, ಆತನಿಗಿರುವಂಥ ಒಳ್ಳೆ ಅನೇಕ ಸ್ವಭಾವಗಳಿವೆ. ಒಂದು ವೇಳೆ ದೇವರ ಒಳ್ಳೆತನವನ್ನು ನಾನು ವಿವರಿಸಬೇಕಪ್ಪ ಅಂತಂದರೆ, ಆ ದೇವರ ಸ್ವಭಾವಗಳನ್ನು ನಿಮಗೆ ನಾನು ವರ್ಣಿಸಿ ಹೇಳಬೇಕಪ್ಪ ಅಂತಂದರೆ ನನ್ನ 10 ಜನ್ಮ ತಲೆ ಎತ್ತಿದ್ರು ಕೂಡ ಅದನ್ನು ವರ್ಣಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ದೇವ್ರ ಬಗ್ಗೆ ಅಂತೇಳಿ. ಹಲ್ಲೆಲೂಯಾ. ಅದರಲ್ಲಿ ಸ್ವಲ್ಪ ಮಾತ್ರ ದೇವರು ಕೊಟ್ಟಂಥ ಅಲ್ಪ ಬುದ್ಧಿಯಿಂದ, ಸ್ವಲ್ಪ ಬುದ್ಧಿಯಿಂದ ನಾನು ಸ್ವಲ್ಪ ಮಾತ್ರ ಆ ದೇವರ ಬಗ್ಗೆ, ಆ ಒಂದು 3 ಗುಣಲಕ್ಷಣಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಹೇಳುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿ, ಈ ಮಾತುಗಳನ್ನು ಸ್ವಲ್ಪ ನೀವು ಜಾಗ್ರತೆಯಿಂದ ಕೇಳಿದ್ರಪ್ಪ ಅಂತಂದರೆ ಈ ಮಾತುಗಳು ನಿಮ್ಮ ಜೀವಿತಕ್ಕೆ ತುಂಬ ತುಂಬ ಆಶೀರ್ವಾದಕರವಾಗಿರ್ತವೆ ಅಂತೇಳಿ. ಹಲ್ಲೆಲೂಯಾ. ನೀವು ಲೋಕದಲ್ಲಿರುವಂಥ ಮಾತುಗಳನ್ನು ಕೇಳಿದ್ರಪ್ಪ ಅಂದರೆ ನಿಮ್ಮಲ್ಲಿರುವಂಥ ಸಮಾಧಾನ ಹೊರಟೋಗ್ತದೆ. ನೀವು ಲೋಕದಲ್ಲಿರುವಂಥ ಮಾತುಗಳನ್ನು ಕೇಳಿದ್ರಪ್ಪ ಅಂದರೆ ನಿಮ್ಮಲ್ಲಿರುವಂಥ ಅಲ್ಪ ಸ್ವಲ್ಪ ಶಾಂತಿಯನ್ನು ಕೂಡ ಹೊರಟೋಗ್ತದೆ. ಲೋಕದಲ್ಲಿರುವಂಥ ಸಂಗತಿಗಳನ್ನು ನೀವು ನೋಡಿದ್ರಂದ್ರೆ ಕೇಳಿದ್ರಂತೆ ನಿಮ್ಮ ಹೃದಯದಲ್ಲಿ ಕಳವಳ ಹೆಚ್ಚಾಗ್ತದೆ, ಭಯವನ್ನೆಲ್ಲ ಹೆಚ್ಚಾಗ್ತದೆ, ನಿಮ್ಮ ಜೀವಿತದಲ್ಲಿ ಪ್ರಶ್ನೆಗಳು ಹೆಚ್ಚಾಗ್ತವೆ, ನಿಮ್ಮ ಜೀವಿತದಲ್ಲಿ ನಿರೀಕ್ಷೆಯನ್ನು ಕಳ್ಕೊಳ್ತೀರಿ. ಆದರೆ ಇವತ್ತು ನಾನು ಹೇಳುವಂಥ ಮಾತುಗಳನ್ನು ಸ್ವಲ್ಪ ಜಾಗ್ರತೆಯಿಂದ ಕೇಳಿದ್ರಪ್ಪ ಅಂತಂದರೆ ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಆಶೀರ್ವಾದಗಳನ್ನು ಆತನು ಸುರಿಸ್ತಾನೆ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ಓದಿಕೊಂಡಿರುವಂಥ ವೇದ ಭಾಗದಲ್ಲಿ ದೇವರು ಒಂದು ಬಹಳ ಮುಖ್ಯವಾದಂಥ ಮಾತನ್ನು ಹೇಳಿದ್ದಾನೆ. ನಾವೆಲ್ಲರೂ ಪ್ರತಿದಿನ ಸತ್ಯವೇದವನ್ನು ಓದುವಂಥವರೇ. ಈ ವಾಕ್ಯ ನಾವು ಅನೇಕ ಸಲ ನಾವು ಓದಿದ್ದೇವೆ. ಆದರೆ ಈ ಓದಿರುವಂಥ 3 ವಾಕ್ಯಗಳಲ್ಲಿ ದೇವರು ಒಂದು ವಿಷಯ ಇಟ್ಟಿದ್ದಾನೆ. ಅದರಲ್ಲಿ ನನಗೆ, ನನ್ನ ಹೃದಯಕ್ಕೆ, ನನ್ನ ಜೀವಿತಕ್ಕೆ ಬಹಳ ಪ್ರಭಾವಿತಗೊಳಿಸಿರುವಂಥ ವಾಕ್ಯ ಇದು. ಏನೇ ವಾಕ್ಯಪ್ಪ ಅಂತಂದರೆ, ನಮ್ಮ ದೇವರು ಎಂಥವನಪ್ಪ ಅಂತಂದರೆ ನಾವು ನೋಡ್ತೇವೆ, ಆತನು ನಮ್ಮನ್ನು ಮರೆತು ಹೋಗುವಂತೆ ಮಾಡುವಂಥ ದೇವರಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಈ ದೇವರ ಸ್ವಭಾವ ಏನಪ್ಪ ಅಂತಂದರೆ, ಈ ದೇವರ ಗುಣಲಕ್ಷಣ ಏನಪ್ಪ ಅಂತಂದರೆ ಮರೆತು ಹೋಗುವಂತೆ ಮಾಡುವಂಥ ದೇವರಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಸೊ ಈ ದೇವರು ಮರೆತು ಹೋಗುವಂತೆ ಮಾಡ್ತಾನಪ್ಪ ಅಂತಂದರೆ, ಈ ದೇವರು ಮರೆಯುವಂತೆ ಮಾಡ್ತಾನಪ್ಪ ಅಂತಂದರೆ, ನಾನಿವತ್ತು 3 ವಿಷಯಗಳು ನಿಮ್ಮ ಜೊತೆ ಮಾತಾಡ್ತೀನಿ. ಆ 3 ವಿಷಯಗಳು ಎಂಥವಪ್ಪ ಅಂತಂದರೆ, ಆ 3 ವಿಷಯಗಳು ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾವು ಮರೆತು ಹೋಗ್ಲಿಲ್ಲಪ್ಪ ಅಂದರೆ ಆ 3 ವಿಷಯಗಳು ನಮ್ಮ ಜೀವಿತದಲ್ಲಿ ಬೇತಾಳದಂತೆ ಬೆನ್ನು ಬಿದ್ದು ನಮ್ಮ ಸಮಾಧಾನ ಕೆಡಿಸ್ತಾವಂತೇಳಿ. ಆ 3 ವಿಷಯಗಳು ಇವತ್ತು ನಿಮ್ಮ ಜೊತೆ ನಾನು ಮಾತಾಡುವಂಥ ವಿಷಯಗಳು ಒಂದು ವೇಳೆ ನಾವು ಮರೆತು ಹೋಗ್ಲಿಲ್ಲಪ್ಪ ಅಂತಂದರೆ, ದೇವರು ಒಂದು ವೇಳೆ ಮರಿಲಿಲ್ಲಪ್ಪ ಅಂತಂದರೆ, ಅವು ದೇವರು ಒಂದು ವೇಳೆ ಜ್ಞಾಪಕ ಇಟ್ಕೊಂಡನಪ್ಪ ಅಂತಂದರೆ, ನಮಗೂ ಕೂಡ ಅವು ಜ್ಞಾಪಕ ಇದ್ದವಪ್ಪ ಅಂತಂದರೆ ನಮ್ಮ ಜೀವಿತ ಅಂತಕ್ಕಂಥದ್ದು ನರಕಾಗಿ ಮಾರ್ಪಡ್ತದೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನಾನು ನೀನು ಆರಾಧಿಸುವಂಥ ದೇವರು ಆತನು ಎಂಥ ಒಳ್ಳೆಯ ದೇವರಪ್ಪ ಅಂತಂದರೆ, ಆತನು ಕೆಲವೊಂದು ವಿಷಯಗಳಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ನಮ್ಮನ್ನು ಆತನು ಮರೆತು ಹೋಗುವಂತೆ ಮಾಡ್ತಾನಂತೇಳಿ. ಹಲ್ಲೆಲೂಯಾ. ಹಾಗಾದರೆ ಕೇಳೋದಕ್ಕಾಗಿ ನಿಮ್ಗೆ ಇಷ್ಟ ಇರೋದಾದರೆ, ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮನ್ನು ಮರೆತು ಹೋಗುವಂಥ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ, ಈಗ ಮಾಡಿದ್ದಾನೆ ಕೂಡ. ಸ್ವಲ್ಪ ಜಾಗ್ರತೆಯಿಂದ ಕೇಳ್ರಿ. ನಾವು ನೋಡೋಣ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಸ್ವಭಾವ ಏನಪ್ಪ ಅಂತಂದರೆ, ದೇವ್ರ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ, ಆತನಪ್ಪ ಅಂತಂದರೆ ಮರೆತು ಹೋಗುವಂತೆ ಆತನು ಮಾಡ್ತಾನಂತೇಳಿ. ಹಲ್ಲೆಲೂಯಾ. ಏನು ಮರೆತು ಹೋಗುವಂತೆ ಮಾಡ್ತಾನೆ ಎಂಬುದಾಗಿ ನಾವು ಈಗ ತಾನೇ ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 20ರಿಂದ 23 ವಾಕ್ಯಗಳು ನೋಡಿದ್ದೇವೆ. ಅದರಲ್ಲಿ ದೇವರು ಹೇಳ್ತಾ ಇದ್ದಾನೆ, ಈಗ ನಿಮಗೆ ದುಃಖ ಇರುವುದು ಎಂಬುದಾಗಿ ಆತನು ಹೇಳ್ತಾನೆ. ಈಗ ನಿಮಗೆ ಏನದಂತ, ಈಗ ನಿಮಗೆ ದುಃಖ ಇರುವುದು, ಈಗ ನಿಮಗೆ ದುಃಖ ಇರುವುದು, ಈಗ ನೀವು ದುಃಖದಲ್ಲಿದ್ದೀರಿ, ಆದರೆ ನಿಮ್ಮನ್ನು ನೋಡಿ ಲೋಕ ಸಂತೋಷ ಪಡ್ತಾ ಇದೆ. ಹಲ್ಲೆಲೂಯಾ.
ಈಗ ನೀವು ಏನಾಗಿದ್ದೀರಿ ಅಂದ್ರೆ, ಈಗ ನಿಮಗೆ ದುಃಖ ಇದೆ, ಆದ್ರೆ ಈಗ ಲೋಕ ನಿಮ್ಮನ್ನು ನೋಡಿ ಏನ್ ಮಾಡ್ತಾ ಇದೆ, ಸಂತೋಷ ಪಡ್ತಾ ಇದೆ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ದೇವರು ಎಂತ ಒಳ್ಳೆ ದೇವರಪ್ಪ ಅಂತಂದ್ರೆ, ನಾವು ನೋಡ್ತೇವೆ 3 ವಿಷಯಗಳು ಆತನು ಮರೆಯುವಂತೆ ಆತನು ಮಾಡುವಂತವನಾಗಿದ್ದಾನೆ. ಆ 3 ವಿಷಯಗಳಲ್ಲಿ ಆತನು ಮರೆತು ಹೋಗುವಂತವನಾಗಿದ್ದಾನೆ, ಮರೆತೇ ಬಿಡುವಂತವನಾಗಿದ್ದಾನೆ. ಆತನು ಎಷ್ಟು ಮಾತ್ರಕ್ಕೂ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಅದರಲ್ಲಿ ಬನ್ನಿ ನಾವೆಲ್ಲರೂ ಕೂಡ ಮೊಟ್ಟ ಮೊದಲನೇದಾಗಿ ನಾವು ಹೋಗೋಣ ದೇವರ ವಾಕ್ಯದ ಕಡೆಗೆ. ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 42ನೇ ವಚನ ಯಾರಾದರೂ ದಯಮಾಡೊಬ್ಬರು ಓದ್ತೀರಾ? ಆದಿಕಾಂಡ 27ನೇ ಅಧ್ಯಾಯ 42ನೇ ವಚನ ದಯವಿಟ್ಟು ಯಾರಾದರೂ ಒಬ್ಬರು ಓದ್ರಮ್ಮ. ಹಿರಿಮಗನಾದ ಏಸಾವನು ಹೇಳಿದ ಮಾತು, ಹಿರಿಮಗನಾದಂತ ಏಸಾವನು ಹೇಳಿದಂತ ಮಾತು ರೆಬೆಕ್ಕಳಿಗೆ ತಿಳಿದು ಬಂದಾಗ ಆಕೆಯು ತನ್ನ ಕಿರಿಮಗನಾದ ಯಾಕೋಬನನ್ನು ಕರೆದು ಅವನಿಗೆ ನೋಡು, ನಿನ್ನ ಅಣ್ಣನಾದ ಏಸಾವನು ನಿನ್ನನ್ನು ಕೊಲ್ಲಬೇಕೆಂದು ಯೋಚಿಸಿ ತನ್ನ ಹೊಟ್ಟೆ ಉರಿಯನ್ನು ಆರಿಸಿಕೊಳ್ಳುತ್ತಾನೆ. ಆದುದರಿಂದ ಮಗನೇ, ನನ್ನ ಮಾತನ್ನು ಕೇಳು. ನೀನು ಎದ್ದು ಖಾರಾನ್ ಊರಿನಲ್ಲಿರುವ ನನ್ನ ಅಣ್ಣನಾದ ಲಾಬಾನನ ಬಳಿಗೆ ಓಡಿ ಹೋಗಿ ಕೆಲವು ಕಾಲ ಅಂದರೆ ನಿನ್ನ ಅಣ್ಣನ ಕೋಪವು ಶಮನವಾಗುವವರೆಗೂ ಅವನ ಬಳಿಯಲ್ಲೇ ಇರು. ನಿನ್ನ ಅಣ್ಣನು ನೀನು ಮಾಡಿರುವುದನ್ನು ಮರೆತು, ಈ ಮಾತು ನಿಮ್ಮ ಬೈಬಲ್ ಅಲ್ಲಿ ಅಂಡರ್ಲೈನ್ ಮಾಡ್ಕೊಡ್ರಿ. ನಿನ್ನ ಅಣ್ಣನು ನೀನು ಮಾಡಿರುವುದನ್ನು ಮರೆತು ತನ್ನ ಕೋಪವನ್ನು ಬಿಟ್ಟಾಗ ನಾನು ನಿನ್ನನ್ನು ಅಲ್ಲಿಂದ ಕರೆಸುತ್ತೇನೆ. ಹಲ್ಲೆಲೂಯಾ. ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಏನನ್ನು ಮರೆಯುವಂತೆ ಮಾಡ್ತಾನಪ್ಪ ಅಂತಂದ್ರೆ, ದೇವರು ಯಾವುದನ್ನು ಮರೆತು ಹೋಗುವಂತೆ ಮಾಡ್ತಾನಪ್ಪ ಅಂತಂದ್ರೆ, ಮೊಟ್ಟ ಮೊದಲಾಗಿ ನನ್ನ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ನಮ್ಮ ಜೀವಿತದಲ್ಲಿ ದೇವರು ಏನ್ ಮರಿತಾನಪ್ಪ ಅಂದ್ರೆ, ಏನ್ ಮರೆತು ಹೋಗುವಂತೆ ಮಾಡ್ತಾನಪ್ಪ ಅಂತಂದ್ರೆ, ಮೊದಲು ನಮ್ಮ ಜೀವಿತದಲ್ಲಿರುವಂತಹ ತಪ್ಪುಗಳನ್ನು, ನಾವು ಮಾಡಿರುವಂತಹ ಅಪರಾಧಗಳನ್ನು, ನಾವು ಮಾಡಿರುವಂತಹ ಪಾಪಗಳನ್ನು, ನಾವು ಮಾಡಿರುವಂತಹ ದುರ್ಮಾರ್ಗದ ಕೃತ್ಯಗಳನ್ನು ದೇವರು ಮೊದಲು ಏನ್ ಮಾಡ್ತಾನಪ್ಪ ಅಂತಂದ್ರೆ, ಆತನು ಮರೆತು ಹೋಗುವಂತೆ ಮಾಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನೀನು ಮಾಡಿರುವಂಥ ತಪ್ಪು, ನೀನು ಮಾಡಿರುವಂಥ ಅಪರಾಧ, ನೀನು ಮಾಡಿರುವಂಥ ಪಾಪ, ನೀನು ಮಾಡುವಂಥ ಅಕ್ರಮ ನಿನಗೊಂದೊಳ್ಳೆ ನೆನಪಿರ್ಬೋದು. ಆದರೆ ದೇವರಿಗೆ ನೆನಪಿಗಿಲ್ಲದಂಥ ವಿಷಯ ಯಾವುದಪ್ಪ ಅಂತಂದ್ರೆ, ದೇವರು ಜ್ಞಾಪಕ ಮಾಡ್ಕೊಳ್ಳದಿರುವಂಥ ವಿಷಯ ಯಾವುದಪ್ಪ ಅಂತಂದ್ರೆ, ದೇವರು ಮರೆತು ಹೋಗಿರುವಂಥ ಸಂಗತಿ ಯಾವುದಪ್ಪ ಅಂತಂದ್ರೆ, ನಿನ್ನ ತಪ್ಪುಗಳನ್ನು, ನನ್ನ ತಪ್ಪುಗಳನ್ನು, ನಿನ್ನ ಪಾಪವನ್ನು, ನನ್ನ ಪಾಪವನ್ನು ದೇವರು ಏನ್ ಮಾಡಿದನಪ್ಪ ಅಂತಂದ್ರೆ, ಆತನು ಮರೆತು ಹೋಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಆದಿಕಾಂಡ 27ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಏಸಾವನಿಗೆ ಬರಬೇಕಾದಂತ ಆಶೀರ್ವಾದವನ್ನು ಮೋಸದಿಂದ ಬಂದು ಯಾಕೋಬನು ತೆಗೆದುಕೊಳ್ತಾನ. ಯಾವಾಗ ಯಾಕೋಬನು ಮೋಸದಿಂದ ತಂದೆಯಿಂದ ಆಶೀರ್ವಾದವನ್ನು ತೆಗೆದುಕೊಳ್ತಾನೋ ತಕ್ಷಣ ಏಸಾವನಿಗೆ ಗೊತ್ತಾದ ತಕ್ಷಣ ಆತನ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಇನ್ನು ಯಾಕೋಬನನ್ನು ಹಿಡಿಬೇಕು, ತನ್ನ ತಮ್ಮನನ್ನು ಹಿಡಿಬೇಕು, ಆತನನ್ನು ಕೊಲ್ಲಬೇಕಂತೇಳಿ ಕೋಪದಲ್ಲಿ ಆತನು ಎಷ್ಟೋ ರೋಷವುಳ್ಳವನಾಗಿ, ಆತನು ಹೊಟ್ಟೆ ಕಿಚ್ಚುಳ್ಳವನಾಗಿ, ಹೇಗಾದರೂ ಮಾಡಿ ಯಾಕೋಬನನ್ನು ಏನ್ ಮಾಡ್ಬೇಕು, ನಾನು ಸಾಯಿಸ್ಬೇಕಂತೇಳಿ ಆತನು ಪ್ರಯತ್ನ ಮಾಡ್ಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅವರ ತಾಯಿಯಾಗಿರುವಂಥ ರೆಬೆಕ್ಕಳು ಏನ್ ಮಾಡ್ತಾಳಪ್ಪ ಅಂತಂದ್ರೆ, ಯಾಕೋಬನಿಗೆ ಒಂದು ಮಾತು ಹೇಳ್ತಾಳ್ರಿ. ಏನ್ ಹೇಳ್ತಾಳಪ್ಪ ಅಂತಂದ್ರೆ, ಮಗನೇ, ನಿನ್ನ ಅಣ್ಣ ನಿನ್ನನ್ನು ನೀನು ಮಾಡಿರುವಂಥ ತಪ್ಪಿಗಾಗಿ ಏನ್ ಮಾಡ್ಬೇಕಂತ ಇದ್ದಾನೆ, ನಿನ್ನನ್ನು ಕೊಲ್ಲಬೇಕಂತ ಇದ್ದಾನೆ. ಅದಕ್ಕೋಸ್ಕರ ನೀ ನನ್ನ ಮಾತು ಕೇಳಿ. ಏನಪ್ಪಾ ಅಂತಂದ್ರೆ, ನೀನು ನನ್ನ ಅಣ್ಣನಾಗಿರುವಂತ ಖಾರಾನಿನ ಊರಲ್ಲಿರುವಂತ ಲಾಬಾನನ ಬಳಿಯಲ್ಲಿ ಹೋಗಿ ಕೆಲವು ದಿವಸ ನೀನು ಅಲ್ಲೇ ಇರು. ಆತನ ಒಂದು ಶಮನ, ಆತನ ಒಂದು ಕೋಪ ಬಿಟ್ಟು ಬಿಡುವ ತನಕ ನೀನು ಅಲ್ಲೇ ಇರು ಎಂಬುದಾಗಿ ಈ ಒಂದು ಯಾಕೋಬನಿಗೆ ರೆಬೆಕ್ಕಳು ಹೇಳುವಂತ ಸಂದರ್ಭದಲ್ಲಿ ಯಾಕೋಬನಂತನ, ಅಮ್ಮ ನಾನೇನೋ ನೀನು ಹೇಳ್ದಂಗೆ ಹೋಗ್ತೀನಿ, ಆದ್ರೆ ಹೋದ್ಮೇಲೆ ನಾನು ಎಷ್ಟು ದಿನ ಇರ್ಬೇಕಲ್ಲಿ, ಎಷ್ಟು ದಿವಸ ಆದ್ಮೇಲೆ ನಾನು ವಾಪಸ್ ಬರ್ಬೇಕಂತೇಳಿ ತಾಯಿಗೆ ನಾವು ನೋಡ್ತೇವೆ. ಯಾಕೋಬನ್ ಕೇಳಿದಂತ ಸಂದರ್ಭದಲ್ಲಿ ತಾಯಿ ಹೇಳ್ತಾಳೆ, ಮಗನೇ, 1 ತಿಂಗಳಾಗ್ಬೋದು, 2 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, ನನ್ಗೆ ಗೊತ್ತಿಲ್ಲ. ಆದ್ರೆ ನೀನೊಂದು ಕೆಲಸ ಮಾಡ್ಬೇಕೇನಪ್ಪ ಅಂತಂದ್ರೆ, ನೀನು ಮಾಡಿರುವಂತ ತಪ್ಪನ್ನು, ನೀನು ಮಾಡಿರುವಂತ ಅಪರಾಧವನ್ನು, ನೀನು ಮಾಡಿರುವಂತ ದ್ರೋಹವನ್ನು ನಿನ್ನ ಅಣ್ಣನು ಮರೆತು ಬಿಡುವ ತನಕ ನೀನೇನ್ ಮಾಡಪ್ಪ ಅಂದ್ರೆ ಅಲ್ಲೇ ಇರು ಎಂಬುದಾಗಿ ಆಕೆ ಹೇಳ್ತಾಳೆ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇಂಚುಮಿಂಚು ಯಾಕೋಬನು ತನ್ನ ಅಣ್ಣನಿಗೆ ಮೋಸ ಮಾಡಿ ಮೋಸದಿಂದ ಆಶೀರ್ವಾದ ಕದ್ದುಕೊಂಡು ತಾಯಿ ಹೇಳಿದಂತೆ ಲಾಬಾನನ ಹತ್ರ ಹೋಗಿ ಸುಮಾರು 20 ವರ್ಷಗಳು ಇರ್ತಾನಂತ ಹೇಳಿದ್ರಿ.
20 ವರ್ಷಗಳಾದ ನಂತರ ನಾವು ನೋಡ್ತೇವೆ ದೇವರು ಯಾಕೋಬನಿಗೆ ದರ್ಶನ ಕೊಡ್ತಾನೆ. ತಿರುಗಿ ನೀನು ಎದ್ದು ನಿನ್ನ ಒಂದು ತಂದೆ ತಾಯಿ ಬಳಿಗೆ ನೀನು ಹೋಗಿ ಎಂಬುದಾಗಿ ಹೇಳಿದಂಥ ಸಂದರ್ಭದಲ್ಲಿ ಯಾಕೋಬನು ಗಂಟು ಮುಟ್ಟಿ ಕಟ್ಕೊಂಡು ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾನೆ. ಪ್ರಾರಂಭ ಮಾಡಿ ಮಾರ್ಗ ಮಧ್ಯದಲ್ಲಿ ಬಂದಂಥ ಸಂದರ್ಭದಲ್ಲಿ ಆತನು ಕಿವಿಗೊಂದು ಸುದ್ದಿ ಬರ್ತದೆ. ಸುದ್ದಿ ಬರ್ತದೆ ಅಂದ್ರೆ, ನಿನ್ನ ಅಣ್ಣನಾಗಿರುವಂಥ ಏಸಾವನು 400 ಜನರೊಂದಿಗೆ ನಿನ್ನನ್ನು ಸಂಧಿಸುವುದಕ್ಕಾಗಿ ಬರ್ತಾ ಇದ್ದೇನೆಂಬ ಒಂದು ವರ್ತಮಾನ ಆತನಿಗೆ ಬರ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾವಾಗ ನಿನ್ನ ಅಣ್ಣನಾಗಿರುವಂಥ ಏಸಾವನು ನಿನ್ನನ್ನು ಸಂಧಿಸೋದಕ್ಕೋಸ್ಕರವಾಗಿ ನೀನು ಎದುರುಗಡೆ ಬರ್ತಾ ಇದ್ದೇನೆ ಎಂಬುದಾಗಿ ಯಾಕೋಬನಿಗೆ ಗೊತ್ತಾಗ್ತದೋ, ಗೊತ್ತಾಗಿದ ತಕ್ಷಣ ಏನಾಗ್ತದೆ ಅಂದ್ರೆ ಯಾಕೋಬನಿಗೆ ತುಂಬಾ ಭಯ ಆಗ್ತದೆ ಅಂತ ಹೇಳಿರಿ. ಯಾಕೆ ಆತನಿಗೆ ಭಯ ಆಗ್ತದಪ್ಪ ಅಂತಂದ್ರೆ, 20 ವರ್ಷಗಳ ಹಿಂದೆ ಆತನಿಗೆ ಮೋಸ ಮಾಡಿ, 20 ವರ್ಷಗಳ ಹಿಂದೆ ಆತನಿಗೆ ವಂಚಿಸಿ, 20 ವರ್ಷಗಳ ಹಿಂದೆ ಆತನಿಗೆ ದ್ರೋಹ ಮಾಡಿ ನಾವು ನೋಡ್ತೇವೆ ಆತನು ಓಡಿ ಹೋಗಿರ್ತಾನೆ. ಆದರೆ ತಿರುಗಿ ಆತನು ವಾಪಸ್ ಬರುವಂಥ ಸಂದರ್ಭದಲ್ಲಿ 20 ವರ್ಷಗಳಾದ ನಂತರ ಆತನು ತಿರುಗಿ ತನ್ನ ಪ್ರಾಂತಕ್ಕೆ ಬರುವಂಥ ಸಂದರ್ಭದಲ್ಲಿ ಈ ಸುದ್ದಿ ಆತನ ಕಿವಿ ಬಿದ್ದಂಥ ಸಂದರ್ಭದಲ್ಲಿ ಯಾಕೋಬನು ಎದೆ ಒಡೆದು ಹೋಗ್ತಾನೆ. ಯಾಕೋಬನು ಭಯ ಪಡ್ತಾನೆ. ಇನ್ನೇನು ಏಸಾವನು ಬಂದು ನನ್ನ ಅಣ್ಣನು ಬಂದು ಏನ್ ಮಾಡ್ತಾನಪ್ಪ ಅಂದ್ರೆ, ನನಗ್ ಮಾತ್ರ ಅಲ್ಲ ನನ್ನ ಕುಟುಂಬದ ಬೆಲೆ, ನನ್ನ ಪಾಳ್ಯದ ಮೇಲೆ ಆತನು ದಾಳಿ ಮಾಡಿ ನನ್ನ ಹೆಂಡತಿಯನ್ನು, ನನ್ನ ಮಕ್ಕಳನ್ನು, ನನ್ನ ಸರ್ವಸ್ವವನ್ನು ಆತನ ನಾಶ ಮಾಡ್ತಾನೆ ಅಂತೇಳಿ ಇದೇ ಭಯ ಯಾಕೋಬನ ಹತ್ರ ಕಾಡ್ತಾ ಇರ್ತದೆ, ಯಾಕೋಬನಿಗೆ ಕಾಡ್ತಾ ಇರ್ತದೆ. ಯಾವ ರೀತಿಗೆ ಪ್ರಯಾಣ ಮಾಡ್ತಾ ಇರ್ತಾನೋ, ಯಾವ ರೀತಿಗೆ ಪ್ರಯಾಣ ಮಾಡ್ತಾನೋ ಆ ರೀತಿಗೆ ಪ್ರಯಾಣ ಮಾಡ್ತಾ ಮಾಡ್ತಾ ಭಯದಲ್ಲೇ ಯಾಕೋಬನ ಪ್ರಯಾಣ ಮಾಡ್ತಾ ಬರ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾವಾಗ ಯಾಕೋಬನು ಪ್ರಯಾಣ ಮಾಡ್ತಾ ಈ ಸುದ್ದಿ ಆತನ ಕಿವಿಗೆ ಬಿದ್ದ ತಕ್ಷಣ ಆತನು ದೇವರಿಗೆ ಆ ಒಂದು ಮಾರ್ಗ ಮಧ್ಯದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾನೆ. ದೇವರೇ ನನ್ನನ್ನು ಕ್ಷಮಿಸು, ದೇವರೇ ನನ್ನನ್ನು ಕರುಣೆ ತೋರಿಸು, ದೇವರೇ ನನ್ನ ಮೇಲೆ ಕನಿಕರ ತೋರಿಸು, ನಾನು ಮಾಡಿರುವಂಥ ತಪ್ಪಿಗೆ, ನಾನು ಮಾಡಿರುವಂಥ ಅಪರಾಧಕ್ಕೆ ನನ್ನ ಮೇಲೆ ಶಿಕ್ಷೆ ಬರದಂತೆ ನನ್ನನ್ನು ಕಾಪಾಡು. ನನ್ನ ಅಣ್ಣನಾದರೂ ನನ್ನನ್ನು ಸಾಯೋದಕ್ಕೋಸ್ಕರವಾಗಿ, ನನ್ನ ಕುಟುಂಬದ ಮೇಲೆ ದಾಳಿ ಮಾಡೋದಕ್ಕೋಸ್ಕರವಾಗಿ ಆತನು 400 ಜನರ ಸಮೇತವಾಗಿ ಆತನು ಬರ್ತಾ ಇದ್ದಾನೆ. ದೇವರೇ ನನ್ನನ್ನು ಕಾಪಾಡು ಎಂಬುದಾಗಿ ಮಾರ್ಗ ಮಧ್ಯದಲ್ಲಿ ಯಾಕೋಬನು ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ಇನ್ನೇನು ಪ್ರಾರ್ಥನೆ ಮುಗಿಸಿ ಪ್ರಯಾಣ ಹೊರಡರಷ್ಟರಲ್ಲಿ ನಾವು ನೋಡ್ತೇವೆ ಏಸಾವನು ತನ್ನ ದಂಡನ್ನು ತೆಗೆದುಕೊಂಡು ಬಂದೇ ಬಿಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಆದರೆ ಯಾಕೋಬನ ಹೃದಯದಲ್ಲಿ ಭಯ ಇರ್ತದೆ, ಯಾಕೋಬನ ಹೃದಯದಲ್ಲಿ ಕಳವಳ ಇರ್ತದೆ, ಯಾಕೋಬನು ತುಂಬಾ ಭಯ ಪಡ್ತಾ ಇರ್ತಾನೆ, ಯಾಕೋಬನು ಎದೆ ಒಡೆದು ಹೋಗಿರ್ತಾನೆ. ಅದನ್ನು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ. ಏಸಾವನು ತಾನು ಆ ತಮ್ಮನನ್ನು ನೋಡಿದ ತಕ್ಷಣವೇ ಆತನು ಓಡಿ ಬಂದು ಏನ್ ಮಾಡ್ತಾನೆ ಅಂದ್ರೆ ಯಾಕೋಬನನ್ನು ತಬ್ಬಿಕೊಂಡು ಅಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಪರಿಸ್ಥಿತಿ ಎಲ್ಲ ತದ್ವಿರುದ್ಧವಾಗಿ ಬಿಡ್ತದೆ. ಯಾಕೋಬನು ಏನ್ ಅಂದ್ಕೊಂಡನು, ನನ್ನ ಅಣ್ಣನ ನನ್ನ ಮೇಲೆ ದಾಳಿ ಮಾಡಿ ನನ್ನನ್ನು ಸಾಯಿಸ್ತಾನೆ, ನನ್ನ ಅಣ್ಣನ ನನ್ನ ಕುಟುಂಬದ ಮೇಲೆ ದಾಳಿ ಮಾಡಿ ನನ್ನನ್ನು ಸಾಯಿಸ್ತಾನೆ ಅಂತೇಳಿ ಯಾಕೋಬನ ಭಯಪಡ್ತಾ ಇದ್ದನು. ಆದ್ರೆ ಇವರು ಕುಟುಂಬದವರು ಇವರೆಲ್ಲರೂ ಸೇರಿ ಆರಾಧನೆ ಮಾಡುವಂತ ದೇವರು ಏನ್ ಮಾಡಿದ್ದಾನಪ್ಪ ಅಂತಂದ್ರೆ, ಈ ಯಾಕೋಬನ ತಪ್ಪುಗಳು, ಯಾಕೋಬನ ಮಾಡುವಂತ ಅಪರಾಧಗಳು, ಏಸಾವನು ಎಷ್ಟೇ ಹೊಟ್ಟೆ ಕಿಚ್ಚಿಟ್ಕೊಂಡು ಯಾಕೋಬನನ್ನು ಸಾಯಿಸಬೇಕು, ಕೊಲ್ಲಬೇಕಂತೇಳಿ ಆಲೋಚನೆ 20 ವರ್ಷದಿಂದ ಇಟ್ಕೊಂಡ್ರು ಕೂಡ ಆ ಮಾರ್ಗ ಮಧ್ಯದಲ್ಲಿ ಏಸಾವನಿಗೆ ಎಂತ ಬುದ್ಧಿ ಕೊಟ್ಟಂತ ದೇವರಪ್ಪ ಅಂತಂದ್ರೆ, ತನ್ನ ತಮ್ಮನಿಗೆ ಹೊಡೆಯೋದನ್ನು ಬಿಟ್ಟು, ತನ್ನ ತಮ್ಮನಿಗೆ ಕೊಲ್ಲುವುದನ್ನು ಬಿಟ್ಟು, ತನ್ನ ತಮ್ಮನ ವಂಶವನ್ನು ನಾಶ ಮಾಡೋದನ್ನು ಬಿಟ್ಟು ಈ ಏಸಾವನ ಏನ್ ಮಾಡಿದನಪ್ಪ ಅಂತಂದ್ರೆ ಓಡಿ ಹೋಗಿ ಏನ್ ಮಾಡಿದನಪ್ಪ ಅಂತಂದ್ರೆ ಆ ತಮ್ಮನಾಗಿರುವಂತ ಯಾಕೋಬನನ್ನು ಅಪ್ಪಿಕೊಂಡು ಮುದ್ದಿಟ್ಟನೆಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಇದು ರೀ ನಮ್ಮ ದೇವರ ಒಳ್ಳೆತನ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ನಮ್ಮ ದೇವರು ಒಂದು ಕ್ಯಾರೆಕ್ಟರ್ ಏನಿದೆಪ್ಪ ಅಂತಂದ್ರೆ, ನಮ್ಮ ದೇವರು ಒಂದು ಸ್ವಭಾವ ಏನಿದೆಪ್ಪ ಅಂತಂದ್ರೆ, ಮೊಟ್ಟ ಮೊದಲಿಗೆ ಏನನ್ನ ಆತನು ಮರೆತು ಹೋಗುವಂತೆ ಮಾಡ್ತಾನಪ್ಪ ಅಂತಂದ್ರೆ, ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಏನು ಮರೆತು ಹೋಗುವಂತೆ ಆತನ ಮಾಡ್ತಾನಪ್ಪ ಅಂತಂದ್ರೆ, ನನ್ನ ನಿನ್ನ ಪಾಪಗಳನ್ನು, ನನ್ನ ನಿನ್ನ ತಪ್ಪುಗಳನ್ನು, ನನ್ನ ನಿನ್ನ ಅಪರಾಧಗಳನ್ನು, ನಾನು ತಿಳಿದು ಮಾಡಿರುವಂಥ ಕಾರ್ಯಗಳನ್ನು, ತಿಳಿದೇ ಮಾಡಿರುವಂಥ ಎಲ್ಲ ಕಾರ್ಯಗಳನ್ನು ದೇವರು ಯೇಸು ಕ್ರಿಸ್ತನಿಗೆ ಒಬ್ಬತ್ತನಿಗೆ ಸಾಧ್ಯ. ಆತನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆತನು ಮರೆತು ಹೋಗುವಂತೆ ಮಾಡ್ತಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಓ ಸಹೋದರನೇ, ಏ ಸಹೋದರಿ, ನಿನ್ನ ಜೀವಿತದಲ್ಲಿ ಇವತ್ತು ಕೂಡ ನೀನು ಮಾಡಿರುವಂಥ ತಪ್ಪು, ನೀನು ಮಾಡಿರುವಂಥ ಅಕ್ರಮ, ಅಪರಾಧ ನೀನು ನೆನ್ಪಿಟ್ಕೊಂಡಿರ್ಬೋದು. ಆದ್ರೆ ಇವತ್ತು ದೇವ್ರ ಸನ್ನಿಧಿಗೆ ಬಂದಿರುವಂಥ ದೇವ್ರು ನಿನಗೆ ಹೇಳುವಂಥ ಮಾತೇನಪ್ಪ ಅಂತಂದ್ರೆ, ನಿನ್ನ ವಿಷಯದಲ್ಲಿ ದೇವರು ಎಂಥವನಾಗಿದ್ದಾನಪ್ಪ ಅಂದ್ರೆ ಆತನು ನಿನ್ನ ಎಲ್ಲಾ ಸಂಗತಿಗಳನ್ನ ಆತನು ಮರೆತು ಬಿಟ್ಟಂತ ದೇವರಾಗಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ, ಇಲ್ಲಿ ನಾವು ನೋಡ್ತೇವೆ ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಅದನ್ನೇ ನಾವು ನೋಡ್ತೇವೆ. ಈಗ ನೀವು ದುಃಖ ಪಡುವಿರಿ, ನಿಮ್ಮ ದುಃಖವು ಹೋಗಿ ನಿಮಗೆ ಏನ್ ಬರ್ತದಪ್ಪ ಅಂದ್ರೆ ಆನಂದ ಬರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇಲ್ಲಿ ಕೂತಿರುವಂತ ನಿಮ್ಮ ಜೀವಿತದಲ್ಲಿ ಇವತ್ತು ಅನೇಕರು ನೀವು ದುಃಖದಲ್ಲಿರ್ಬೋದು, ನೀವು ಅನೇಕರು ಬಾಧೆಯಲ್ಲಿರ್ಬೋದು. ಆದರೆ ದೇವ್ರು ಏನ್ ಮಾಡ್ತಾನಪ್ಪ ಅಂತಂದ್ರೆ, ನಾವು ಮಾಡಿರುವಂಥ ತಪ್ಪುಗಳನ್ನು, ನಾವು ಮಾಡಿರುವಂಥ ಅಪರಾಧಗಳನ್ನು, ನಾವು ಮಾಡಿರುವಂಥ ಅಕ್ರಮಗಳನ್ನು ಏನ್ ಮಾಡ್ತಾನಂದ್ರೆ ಆತನು ಮರೆತು ಹೋಗುವಂಥ ದೇವರಾಗಿದ್ದಾನೆ, ಮರೆತು ಬಿಡುವಂಥ ದೇವರಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಇದು ನಾನು ನೀನು ಆರಾಧಿಸುವಂಥ ದೇವರಿಗಿರುವಂಥ ಒಂದು ಒಳ್ಳೆ ಕ್ಯಾರೆಕ್ಟರ್ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ.
ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ಇವತ್ತು ದೇವರು ಆತನು ಮರೆತು ಹೋಗುವಂತೆ ಮಾಡ್ತಾನೆ ಎಂಬುದನ್ನು ನೋಡುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲದಾಗಿ ಏನು ಆತನು ಮರೆತು ಹೋಗುವಂತೆ ಮಾಡ್ತಾನಪ್ಪ ಅಂತಂದ್ರೆ ನಮ್ಮ ತಪ್ಪುಗಳನ್ನು, ನಮ್ಮ ಅಪರಾಧಗಳನ್ನು, ನಮ್ಮ ಪಾಪಗಳನ್ನು ಆತನ ಏನು ಮಾಡ್ತಾನಂದ್ರೆ ಮರೆತು ಹೋಗುವಂತೆ ಆತನ ಮಾಡ್ತಾನಂತೇಳಿ. ಇವತ್ತು ನಾವು ಮಾಡಿದಾಗಲೇ ಅಥವಾ ನಮ್ಮ ಮೇಲೆ ಇನ್ನೊಬ್ಬರು ಯಾರಾದರೂ ಒಂದ್ ವೇಳೆ ಮರೆಯದಂತ ಒಂದು ಕುಯುಕ್ತಿ ಇಟ್ಕೊಂಡಿದ್ರಪ್ಪ ಅಂತಂದ್ರೆ, ನಾವು ಮಾಡಿರುವಂಥ ತಪ್ಪಿಗಾಗಿ, ನಾವು ಮಾಡಿರುವಂಥ ಒಂದು ಕೆಟ್ಟ ಕೆಲಸಕ್ಕಾಗಿ ಇನ್ನೊಬ್ಬರು ನಮ್ಮ ಮೇಲೆ ದ್ವೇಷ ಇಟ್ಕೊಂಡಿದ್ರಪ್ಪ ಅಂತಂದ್ರೆ, ಇನ್ನೊಬ್ಬರು ನಮ್ಮ ಮೇಲೆ ಅಸೂಯೆ ಇಟ್ಕೊಂಡಿದ್ರಪ್ಪ ಅಂದ್ರೆ, ಇನ್ನೊಬ್ಬರು ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿಟ್ಕೊಂಡಿದ್ರಪ್ಪ ಅಂದ್ರೆ, ಇನ್ನೊಬ್ಬರು ನಮ್ಮ ಮೇಲೆ ಕೇಡು ಸಾಧಿಸ್ತಾ ಇದ್ರಪ್ಪ ಅಂತಂದ್ರೆ, ಇವತ್ತು ಭಯ ಪಡಬೇಡ. ಕಾರಣ ಏನಪ್ಪ ಅಂದ್ರೆ, ನೀನು ಆರಾಧಿಸುವಂತ ದೇವರ ಆತನ ಎಂಥ ದೇವರಾಗಿದ್ದನಪ್ಪ ಅಂದ್ರೆ, ನಾನು ನೀನು ಪೂಜಿಸುವಂತ ದೇವರ ಆತನ ಎಂಥವನಾಗಿದ್ದನಪ್ಪ ಅಂತಂದ್ರೆ, ಆತನನ್ನು ನೋಡ್ತೇವೆ. ಯಾಕೋವನು ಬರೋದಕ್ಕಿಂತ ಮುಂಚಿತವಾಗಿ ಏಸಾವನು ಎಲ್ಲವನ್ನು ಮರೆತು ಹೋಗುವಂತೆ ಮಾಡಿದ್ದೇನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾಕೋವನು ಬರೋದಕ್ಕಿಂತ ಮುಂಚಿತವಾಗಿ ಏಸಾವನ ಮಾರ್ಗದಲ್ಲೇ ನಾವು ನೋಡ್ತೇವೆ ದೇವರು ಅವನು ಮರೆತು ಹೋಗುವಂತೆ ಆತನ ಮಾಡಿದ್ದೇನೆ ಅಂತ ಹೇಳಿರಿ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾನೇ ನೀನು ಆರಾಧಿಸುವಂಥ ದೇವರಿಗೆ ಎಂಥ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆಪ್ಪ ಅಂತಂದ್ರೆ, ಆತನು ನಮ್ಮ ತಪ್ಪುಗಳನ್ನು, ಪಾಪಗಳನ್ನು, ಅಪರಾಧಗಳನ್ನು ಆತನು ಮರೆಯುವಂತೆ ಆತನು ಮಾಡ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀನು ಮಾಡಿರುವಂಥ ತಪ್ಪು, ನೀನು ಮಾಡಿರುವಂಥ ಪಾಪ, ನೀನು ಮಾಡುವಂಥ ಅಪರಾಧ ನಿನಗೆ ಇನ್ನೂ ಅದು ನೀನು ಮರ್ತು ಹೋಗಿದ್ದಿಲ್ಲಪ್ಪ ಅಂತಂದರೆ ನಿನ್ನನ್ನು ಅದು ಜೀವಂತ ಹೆಣವಾಗಿ ಮಾಡ್ತಿತ್ತು. ಮನಸ್ಸಾಕ್ಷಿ ಅಂತಂಥದ್ದು ಚುಚ್ಚಿ ಚುಚ್ಚಿ ನಮ್ಮನ್ನು ಪ್ರತಿದಿನ ಸಾಯಿಸ್ತಾ ಇತ್ತು. ನಾವಿಷ್ಟೊಂದು ಧೈರ್ಯವಾಗಿದ್ದೀವಪ್ಪ ಅಂದರೆ, ಈ ಲೋಕದಲ್ಲಿ ಯಾರು ಮಾಡಿದಂಥ ತಪ್ಪು, ಯಾರು ಮಾಡಿದಂಥ ಅಪರಾಧಗಳು ನಾನು ಇನ್ನೊಂದು ಮಾಡಿದ್ರು ಕೂಡ ಇಷ್ಟೊಂದು ಧೈರ್ಯಶಾಲಿಯಾಗಿದ್ದೀವಿ ಅಂದರೆ, ಇಷ್ಟೊಂದು ಸಮಾಧಾನ ನಮ್ಮ ಗುಂಡಿಯಲ್ಲಿದೆಯಪ್ಪ ಅಂತಂದರೆ, ಇದಕ್ಕೆ ಒಂದೇ ಒಂದು ಕಾರಣ ಏನಪ್ಪ ಅಂತಂದರೆ, ನಮ್ಮ ದೇವರು ಆತನ ಎಂಥವನಾಗಿದ್ದಾನಪ್ಪ ಅಂತಂದರೆ, ಆತನು ಮರೆಯುವಂತೆ ಮಾಡುವಂಥ ದೇವರಾಗಿದ್ದಾನಂತೇಳಿ. ಹಾಲೆಲುಯ್ಯ, ಹಾಲೆಲುಯ್ಯ. ಬನ್ನಿ ನಾವು ಎರಡನೇದಾಗಿ ನೋಡೋಣ. ದಯವಿಟ್ಟು ದೇವರು ಏನನ್ನು ಮರೆಯುವಂತೆ ಮಾಡ್ತಾನೆ. ದೇವರನ್ನು ನಂಬಿದಂಥವ್ರ ಜೀವಿತದಲ್ಲಿ, ದೇವ್ರ ಮಕ್ಕಳ ಜೀವಿತದಲ್ಲಿ ಏನು ಮರೆಯುವಂತೆ ಮಾಡ್ತಾನೆ. ಬನ್ನಿ ನನ್ನೊಂದಿಗೆ ನೀವು ಅದೇ ಆದಿಕಾಂಡ ಪುಸ್ತಕ 41ನೇ ಅಧ್ಯಾಯ, ಆದಿಕಾಂಡ 41ನೇ ಅಧ್ಯಾಯ. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಆದಿಕಾಂಡ 41ನೇ ಅಧ್ಯಾಯ 51ನೇ ವಚನ ಓದ್ತಿರಮ್ಮ. ಚೊಚ್ಚಲ ಮಗನು ಹುಟ್ಟಿದಾಗ ಯೋಸೇಫನು ನಾನು ನನ್ನ ಎಲ್ಲಾ ಕಷ್ಟವನ್ನು ತಂದೆಯ ಮನೆಯವರನ್ನು ಮರೆತು ಬಿಡುವಂತೆ ದೇವರು ಮಾಡಿದ್ದಾನಲ್ಲ ಎಂಬುದಾಗಿ ಹೇಳಿ ಅವನಿಗೆ ಮನಸ್ಸೆಂದು ಹೆಸರಿಟ್ಟನು. ಹಲ್ಲೆಲೂಯಾ. ಇನ್ನೊಂದ್ಸಲ ಓದ್ತಮ್ಮ. ಯೋಸೇಫನು ನಾನು ನನ್ನ ಎಲ್ಲಾ ಕಷ್ಟವನ್ನು ತಂದೆಯ ಮನೆಯವರನ್ನು ಮರೆತು ಬಿಡುವಂತೆ ದೇವರು ಮಾಡಿದ್ದನ್ನಲ್ಲ ಎಂದು ಹೇಳಿ ಅವನಿಗೆ ಮನಸ್ಸೆಂದು ಹೆಸರಿಟ್ಟನು. ಹಲ್ಲೆಲೂಯಾ. ಹಿಂದಿಯಲ್ಲಿ ಓದ್ತಮ್ಮ. ಹಿಂದಿಯಲ್ಲಿ ಏನ್ ಬರ್ದಿದೆ? 41:51. यूसुफ ने अपने बेटे का नाम यह करके मनश्शे रखा कि परमेश्वर ने मुझसे मेरा सारा क्लेश और मेरा पिता का सारा घराना भुला दिया है. ಅಬ್ಬಾ, ಎಂತ ಅದ್ಭುತವಾದಂಥ ಮಾತಂದ್ರೆ, ಎರಡನೇದಾಗಿ ನಾವು ನೋಡ್ತೇವೆ ದೇವರು ಏನು ಮರೆತು ಹೋಗುವಂತೆ ಮಾಡ್ತಾನಪ್ಪ ಅಂತಂದ್ರೆ, ಇಲ್ಲಿ ಆದಿಕಾಂಡ 41ನೇ ಅಧ್ಯಾಯದಲ್ಲಿ ಯೋಸೇಫನ ಜೀವಿತ ನಾವು ನೋಡ್ತಿದ್ದೇವೆ. ಇಲ್ಲಿ ಯೋಸೇಫನ ಹೇಳ್ತಾ ಇದ್ದಾನೆ, ಏನು ಹೇಳ್ತಾ ಇದ್ದಾನಪ್ಪ ಅಂದ್ರೆ, ನಾನು ನನ್ನ ಕಷ್ಟವನ್ನು, ನನ್ನ ತಂದೆಯ ಮನೆಯನ್ನು ಮರೆತು ಹೋಗುವಂತೆ ನೀನು ಮಾಡಿದ್ದೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ ಅಂತೇಳಿ. ಅಂದ್ರೆ ಈ ಯೋಸೇಫನ ಜೀವಿತದಲ್ಲಿ ಆತನಿಗೆ ಬಂದಂಥ ಕಷ್ಟ ನಿಮ್ಮೆಲ್ಲರಿಗೂ ಗೊತ್ತಲ್ಲ. ಯೋಸೇಫನ ಜೀವಿತದಲ್ಲಿ ಆತನ ತಂದೆ ಮನೆ ಯಾಕೆ ಮರೆಯುವಂತೆ ಮಾಡ್ದನ್ ಗೊತ್ತಲ್ಲ ನಿಮಗೆ? ಒಂದ್ ವೇಳೆ ಆತನ ತಂದೆ ಮನೆ ನೆನಪಿಟ್ಕೊಂಡಿದ್ದಾನಪ್ಪ ಅಂದ್ರೆ, ಆ ತಂದೆ ಮನೆಯಲ್ಲಿ ಎಷ್ಟೆಷ್ಟು ಕಷ್ಟ ಅನುಭವಿಸ್ಯಾನ ಅಂತೇಳಿ ಯೋಸೇಫನಿಗೆ ಮಾತ್ರ ಗೊತ್ತದ ಅಂತೇಳಿ. ಅಲ್ಲೆಲ್ಲೂಯ್ಯ. ನಾವು ನೋಡ್ತೇವೆ ಇಲ್ಲಿ ಯೋಸೇಫನ ಹೇಳ್ತಾ ಇದ್ದೇನೆ, ನಾನು ನನ್ನ ಕಷ್ಟವನ್ನು, ನನ್ನ ತಂದೆಯ ಮನೆಯನ್ನು ಮರೆಯುವಂತೆ ದೇವರು ಮಾಡಿದ್ದಾನಲ್ಲ ಎಂಬುದಾಗಿ ಆತನ ಹೇಳ್ತಾ ಇದ್ದೇನೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಎರಡನೇದಾಗಿ ದೇವರು ಏನನ್ನು ಮರೆಯುವಂತೆ ಮಾಡ್ತಾನಪ್ಪ ಅಂತಂದ್ರೆ, ನಮ್ಮ ಎಲ್ಲ ಕಷ್ಟಗಳನ್ನು, ನಮ್ಮ ಎಲ್ಲ ನಿಂದೆಗಳನ್ನು, ನಮ್ಮೆಲ್ಲ ಅವಮಾನಗಳನ್ನು ದೇವ್ರು ಏನು ಮಾಡ್ತಾನಪ್ಪ ಅಂತಂದ್ರೆ ಅವುಗಳನ್ನು ಮರೆಯುವಂತೆ ದೇವ್ರು ಮಾಡ್ತಾನಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಯೋಸೇಫನ ಜೀವಿತ ನೋಡ್ಬೇಕಂದ್ರೆ, ಮನೆಯಲ್ಲಿ ಆತನು ಕನಸು ಬಿದ್ದಂಥ ಸಂದರ್ಭದಲ್ಲಿ, ಅಣ್ಣ ತಮ್ಮಂದಿರಿಗೆ ಹೇಳಿದಂಥ ಸಂದರ್ಭದಲ್ಲಿ ಅವ್ರು ಆತನ ಮೇಲೆ ಹೊಟ್ಟೆ ಕಿಚ್ಚು ಪಡೋದಕ್ಕಾಗಿ ಪ್ರಾರಂಭ ಮಾಡಿದ್ರು. ಮತ್ತೊಂದು ಸಲ ಕನಸು ಬಿದ್ದ ಮೇಲೆ ಆತನು ನಮ್ಮ ಮೇಲೆ ಅಧಿಕಾರಿ ಆಗ್ತಾನೆ ಎಂಬುದಾಗಿ ಆತನ ಮೇಲೆ ಮತ್ತಷ್ಟು ಹೊಟ್ಟೆ ಕಿಚ್ಚು ಪಟ್ಟು ಅರಣ್ಯದಲ್ಲಿ ನಾವು ನೋಡ್ತೇವೆ ನೀರಿಲ್ಲದ ಬಾವಿಯಲ್ಲಿ ಹೋಗಿ ಹಾಕಿದ್ರು. ಅಷ್ಟು ಸಾಲದಂತೆ ಆತನ ಕಷ್ಟ ಎಷ್ಟೈತಪ್ಪ ಅಂತಂದ್ರೆ, ಆತನ ಇನ್ನೂ ಚಿಕ್ಕವನಾಗಿರ್ತಾನೆ. ಆದ್ರೆ ಅದೇ ಅಣ್ಣ ತಮ್ಮಂದ್ರೆ ಏನ್ ಮಾಡ್ತಾರಂದ್ರೆ, ಆ ಆಳದಂತ ನೀರಿಲ್ಲದಂತ ಬಾವಿಯಿಂದ ತೆಗೆದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆತನನ್ನು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡ್ತಾರೆ.
ಆತನನ್ನು ಕೊಲ್ಲಬೇಕೆಂಬುದಾಗಿ ಎಲ್ಲ ಅಣ್ಣ ತಮ್ಮಂದರು ಸೇರಿ ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ಇನ್ನೇನು ಅದರಲ್ಲಿ ಒಬ್ಬ ಹುಡುಗ ಇರ್ತಾನೆ, ನಾವು ಆತನನ್ನು ಸಾಯಿಸಿ ಯಾಕೆ ನಮ್ಮ ಪಾಪ ನಮ್ಮ ಮೇಲೆ ಹಾಕೋಬೇಕು, ಅಲ್ಲಿ ಇಸ್ಮಾಯಿಲರು ಬರ್ತಾ ಇದ್ರ ಅವ್ರಿಗೆ ಏನು ಮಾಡೋಣ, ಇವನಿಗೆ ಮಾರಿಬಿಡಮ್ ಅಂತೇಳಿ ಏನು ಮಾಡ್ತಾರೆ, ಏಸಪ್ಪನಿಗೆ ಏನು ಮಾಡ್ತಾರ, ಮಾರಿಬಿಡ್ತಾರ. ಮಾರಿಬಿಟ್ಟ ಮೇಲೆ ನಾವು ನೋಡ್ತೇವೆ ಈ ಇಸ್ಮಾಯಿಲರು ಏನು ಮಾಡ್ತಾರೆ ಅಂದರೆ ಏಸಪ್ಪನನ್ನು ಖರೀದಿ ಮಾಡಿಕೊಂಡು ಐಗುಪ್ತ ದೇಶಕ್ಕೆ ಹೋಗ್ತಾರ. ಒಯ್ದು ಅವ್ರ ಹತ್ರ ಗುಲಾಮನಾಗಿ ಇಟ್ಕೊಳ್ತಾರ. ಅಂದರೆ ಅವರು ಒಯ್ದು ಏನು ಮಾಡ್ತಿದ್ರೆ ಅಲ್ಲಿ ಒಬ್ಬ ಸೌಕಾರನಿಗೆ 44 ಮಾರಿಬಿಡ್ತಾರೆ. ಮಾರದ ಮೇಲೆ ಅಲ್ಲಾದರೂ ಸುಖದಿಂದ ಇರ್ತಾನ. ಅಲ್ಲಿನೂ ನಾವು ನೋಡ್ತೀವಿ, ಯಾವ ಮನೆಯಲ್ಲಿ ಹೋಗಿ ಆತನನ್ನು ಮಾರಾಟ ಮಾಡಿರ್ತಾರೋ, ಯಾವ ಯಜಮಾನ ಆತನನ್ನು ಖರೀದಿ ಮಾಡ್ತಾನೋ, ತನ್ನ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡಂಥ ಸಂದರ್ಭದಲ್ಲಿ ಆ ಮಾಲೀಕನ ಹೆಂಡತಿ ಕೂಡ ಆತನ ಮೇಲೆ ಒಂದು ತಪ್ಪು ಹೊರಿಸ್ತಾಳೆ. ಏನು ಹೊರಿಸ್ತಾಳ್ರಿ? ಆ ಹುಡುಗನ ಮೇಲೆ ತಪ್ಪು ಹೊರಿಸ್ತಾಳೆ. ಏನು ಹೊರಿಸ್ತಾಳ? ಈ ಹುಡುಗ ತುಂಬಾ ಕೆಟ್ಟವನಾಗಿದ್ದಾನೆ, ಈತನ ನೋಡುವಂತ ದೃಷ್ಟಿ ಸರಿಯಾಗಿಲ್ಲ, ಈತನು ಕೆಟ್ಟವನಾಗಿದ್ದಾನೆ, ಕೆಟ್ಟ ಆಲೋಚನೆ ಉಳ್ಳವನಾಗಿದ್ದಾನೆ, ಈತನು ಬಹಳಷ್ಟು ಕೆಟ್ಟ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಆತನ ಮೇಲೆ ಮಾಡಬಾರದ ತಪ್ಪನ್ನು ಹೊರಿಸಿ ನಿಂದೆ ಹೊರಿಸಿದಂಥ ಸಂದರ್ಭದಲ್ಲಿ ಅಲ್ಲಿಂದ ತೆಗೆದುಕೊಂಡೋಗಿ ಆತನಿಗೆ ಎಲ್ಲಿ ಹಾಕ್ತಾರೆ? ಸೆರೆಮನೆಯಲ್ಲಿ ಹಾಕ್ತಾರೆ. ಸೆರೆಮನೆಯಲ್ಲಿ ಹಾಕಿದ್ರಾಗ ಸುಖ ಇರ್ತಾವ. ಆ ಸೆರೆಮನೆಯಲ್ಲಿ ಇದ್ದಂಥ ಪ್ರತಿಯೊಬ್ಬ ಕೈದಿಗಳು ಏನು ಮಾಡ್ತಂದ್ರೆ, ಅರೇ ಇವಂದು ನೋಡೋ ದೃಷ್ಟಿ ಚೆನ್ನಾಗಿಲ್ಲ, ಇವಂದು ನೋಡುವಂಥ ದೃಷ್ಟಿ ಚೆನ್ನಾಗಿಲ್ಲ, ಈತನಿಗೆ ಹೆಣ್ಮಕ್ಳಪ್ಪ ಅಂತಂದ್ರೆ, ಈತನಿಗೆ ಸ್ತ್ರೀಯರಪ್ಪ ಅಂತಂದ್ರೆ ಈತನು ತುಂಬಾ ಕೆಟ್ಟದಾಗಿ ನೋಡ್ತಾನೆ, ಈತನು 44ನ ಹೆಂಡತಿ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ರಿಂದಲೇ ಈ ಒಂದು ಸೆರೆಮನೆಯಲ್ಲಿ ಬಂದು ಬಿದ್ದಿದ್ದಾನೆ ಅಂತೇಳಿ ಆತನ ಜೊತೆ ಇದ್ದಂಥ ಎಲ್ಲ ಕೈದಿಗಳು ಕೂಡ ಆತನ ಏನು ಮಾಡ್ತಾರೆ ಅಂದರೆ ಗೇಲಿ ಮಾಡ್ತಾರೆ, ದುಃಖ ಕೊಡ್ತಾರೆ, ಬಾಧೆ ಪಡಿಸ್ತಾರೆ ಅಂತೇಳಿ. ಅಲ್ಲೆಲ್ಲಿಯ ಎಷ್ಟು ಕಷ್ಟಗಳರಿ, ಎಷ್ಟು ಬಾಧೆಗಳ್ರಿ ಆತನಿಗೆ. ತಂದೆ ಮನೆಯಲ್ಲಿ ಕೂಡ ಕಷ್ಟ, ಅಣ್ಣ ತಮ್ಮಂದಿರ ಮೂಲಕವಾಗಿ ಕಷ್ಟ, ತಿರುಗಿ ಅಣ್ಣ ತಮ್ಮಂದರು ಮಾರಿದಾಗ ಆ ಪರಾಯ ದೇಶದಲ್ಲಿ ಕೂಡ ತನ್ನವ್ರಂತಕ್ಕಂಥವ್ರು ಯಾರೂ ಇಲ್ಲ, ಅಲ್ಲೂ ಕೂಡ ನಾವು ನೋಡ್ತೇವೆ ತಾನು ಮಾಡಿದಿರುವಂಥ ತಪ್ಪಿಗಾಗಿ ಏನು ಮಾಡ್ತಾನಪ್ಪ ಅಂತಂದ್ರೆ ಸೆರೆಮನೆಯಲ್ಲಿ ಹೋಗಿ ಬೀಳ್ತಾನೆ. ಸೆರೆಮನೆಯಲ್ಲಿ ಬಿದ್ದಾಗಲೂ ಕೂಡ ಆತನಿಗೆ ಸುಖ ಇರಂಗಿಲ್ಲ, ಆ ಒಂದು ಬಂದಿಖಾನೆಯಲ್ಲಿ ಇದ್ರೂ ಕೂಡ ಆತನಿಗೆ ಸುಖ ಇರಂಗಿಲ್ಲ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಆತನನ್ನು ಏನು ಮಾಡ್ದನ್ರಿ, ಇವೆಲ್ಲದರೊಳಗಿಂದ ಆತನಿಗೆ ಬಿಡಿಸಿ ಏನು ಮಾಡ್ದನಪ್ಪ ಅಂತಂದ್ರೆ ಸೆರೆಮನೆಯಿಂದ ಅರಮನೆಗೆ ಹೋಗಿ ಆತನಿಗೆ ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿ ಮಾಡಿ ಆತನಿಗೆ ಒಳ್ಳೆ ಮದುವೆ ಮಾಡಿ ಒಳ್ಳೆ ಹೆಂಡತಿ ಕೊಟ್ಟು ಒಳ್ಳೆ ಜೀವನ ಕೊಟ್ಟು, ಆಮೇಲೆ ಆ ಹೆಂಡತಿಗೆ ಒಂದು ಗರ್ಭಫಲ ಬರುವಂತೆ ಆ ಗರ್ಭಫಲ ತಂದು ಆ ನರ್ಸ್ ಯಾವಾಗ ಏಸಪ್ಪನ ಕೈಯಲ್ಲಿ ಕೊಡ್ತಾಳೋ, ಆ ನರ್ಸ್ ಆ ಕೂಸು ಕೈಯಲ್ಲಿ ಕೊಟ್ಟ ತಕ್ಷಣವೇ ಏಸಪ್ಪನ ಈ ಮಾತು ಹೇಳ್ತಾನೆ ಅಂತೇಳಿ. ಅಲ್ಲೆಲ್ಲಿಯ ಯಾವ ಮಾತು ಹೇಳ್ತಾನ್ರಿ? ದೇವರು ನನ್ನ ಕಷ್ಟವನ್ನು ನನ್ನ ತಂದೆ ಮನೆಯನ್ನು ಮರೆತು ಹೋಗುವಂತೆ ಮಾಡಿದ್ದೇನೆ ಎಂಬುದಾಗಿ ಏಸಪ್ಪನ ಹೇಳ್ತಾ ಇದ್ದೇನೆ ಅಂತೇಳಿ. ಅಲ್ಲೆಲ್ಲಿಯ ಈ ಮಾತುಗಳನ್ನು ಕೇಳುವಂಥ ಎಲ್ಲ ನನ್ನ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಏಸಪ್ಪನಂಥ ಕಷ್ಟಗಳಿದ್ದಪ್ಪ ಅಂತಂದ್ರೆ, ನಿಮ್ಮ ಜೀವಿತದಲ್ಲಿ ಏಸಪ್ಪನಂಥ ಪರಿಸ್ಥಿತಿಯಲ್ಲಿ ನೀವು ಕೂಡ ಹಾದು ಹೋಗ್ತಾ ಇದ್ದೀರಪ್ಪ ಅಂದರೆ, ನೀವು ಮಾಡದಿರುವಂಥ ತಪ್ಪಿಗಾಗಿ ನೀವು ಬಾಧೆ ಪಡ್ತಾ ಇದ್ದೀರಪ್ಪ ಅಂದರೆ, ನೀವು ಮಾಡದಿರುವಂಥ ಕೆಲಸಕ್ಕಾಗಿ ನೀವು ಅವಮಾನ ಪಡ್ತಾ ಇದ್ದೀರಿ, ನಿಂದೆ ಪಡ್ತಾ ಇದ್ದೀರಿ, ನೀವು ಯಾವ ತಪ್ಪನ್ನು ಕೂಡ ಮಾಡಿಲ್ಲ, ಯಾವ ಅಪರಾಧವನ್ನು ಮಾಡಿಲ್ಲ, ಯಾರ ಬಗ್ಗೆ ನೀವು ದ್ರೋಹವನ್ನು ಮಾಡಿಲ್ಲ, ಎಲ್ಲದರ ಬಗ್ಗೆ ನೀವು ಕಾಳಜಿ ವಹಿಸಿದ್ರು ಕೂಡ ನೀವು ಮಾಡದಿರುವಂಥ ತಪ್ಪು ನಿಮ್ಮ ಮೇಲೆ ಹಾಕಿ ಅನೇಕರು ನಿಮ್ಮನ್ನು ಬಾಧಿಸ್ತಾ ಇದ್ದಾರಪ್ಪ ಅಂತಂದ್ರೆ, ಅನೇಕರು ನಿಮ್ಮನ್ನು ಕಣ್ಣೀರಿನ ಪಾಲು ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಅನೇಕರು ನಿಮ್ಮ ಮೇಲೆ ಇಲ್ಲ ಸಲ್ಲದ ಮಾತುಗಳನ್ನ ಆಡ್ತಾ ಇದ್ದಾರಪ್ಪ ಅಂತಂದ್ರೆ, ಎಲ್ಲಾ ನಿಂದೆಗಳನ್ನು ನಿಮ್ಮ ಮೇಲೆ ತಂದು ಹಾಕ್ತಾ ಇದ್ದಾರಪ್ಪ ಅಂತಂದ್ರೆ, ಅದರ ನಿಮಿತ್ತವಾಗಿ ನೀವು ದುಃಖ ಪಡ್ತಾ ಇದ್ದೀರಪ್ಪ ಅಂತಂದ್ರೆ, ಅದರ ನಿಮಿತ್ತವಾಗಿ ನಿಮ್ಮ ಹೃದಯದಲ್ಲಿ ದುಃಖ ಇದೆಯಪ್ಪ ಅಂತಂದ್ರೆ, ನನ್ನ ದೇವರು ಏನ್ ಹೇಳ್ತಾನಪ್ಪ ಅಂತಂದ್ರೆ ಆತನು ಎಲ್ಲವನ್ನು ಆತನು ಮರೆತು ಹೋಗುವಂತೆ ಮಾಡ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಏಸಪ್ಪನ ಹೇಳ್ತಾ ಇದ್ದೇನೆ, ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿ ಆತನಿಗೆ ಮದುವೆಯಾಗಿ ಒಂದು ಮಗು ಹುಟ್ಟಿದ ತಕ್ಷಣವೇ ಆ ಮಗುವನ್ನು ಕೈಯಲ್ಲಿ ಇಟ್ಕೊಂಡು ಹೇಳ್ತಾನೆ, ದೇವರು ನನ್ನನ್ನು ಎಲ್ಲವನ್ನು ಕಷ್ಟವನ್ನು ತಂದೆ ಮನೆಯನ್ನು ಮರೆಯುವಂತೆ ಆತನು ಮಾಡಿದ್ದಾನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾನು ನೀನು ಆರಾಧಿಸುವಂಥ ದೇವರು ಒಂದು ಎರಡನೇ ಸ್ವಭಾವ ಏನಪ್ಪ ಅಂದರೆ, ಆತನ ಒಳ್ಳೆ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ, ಆತನ ಹೊರಗಂತ ಒಳ್ಳೆ ಗುಣ ಏನಪ್ಪ ಅಂತಂದರೆ, ಆತನು ನಿನ್ನ ಎಲ್ಲ ಬಾಧೆಗಳನ್ನು ಮರೆಯುವಂತೆ ಆತನು ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಿನಗೆ ಯಾರು ನಿಂದೆ ಮಾಡಿದರೋ, ಯಾರು ನಿನಗೆ ಅವಮಾನ ಮಾಡಿದರೋ, ಯಾರು ನಿನ್ನನ್ನು ಕಿಚಾಯಿಸಿದರೋ, ಯಾರು ನಿನ್ನಗೆ ಅಲ್ಲ ಸಲ್ಲದ ಮಾತಾಡಿ ನಿನ್ನನ್ನು ದುಃಖಕ್ಕೀಡು ಮಾಡಿದ್ದರೋ, ನಿನ್ನನ್ನು ಅವಮಾನಕ್ಕೀಡು ಮಾಡಿದ್ದರೋ, ಅದೆಲ್ಲವನ್ನು ಒಂದು ದಿವಸ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ನಿನ್ನ ನೆನಪು ಕೂಡ ಬರೆದು ನೀನು ಮರೆತು ಹೋಗುವಂತೆ ಅದನ್ನು ಮಾಡ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಇದು ರೀ ನಮ್ಮ ದೇವರಿಗಿರುವಂಥ ಗುಣಲಕ್ಷಣ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೆ ಏಸಪ್ಪನ ಜೀವಿತದಲ್ಲಿ ನಾವು ನೋಡ್ತೇವೆ, ಆತನ ಪಟ್ಟಂಥ ಬಾಧೆ, ಆತನ ಪಟ್ಟಂಥ ನೋವು, ಆತನ ಕಣ್ಣೀರು, ಆತನ ಕಷ್ಟ ಎಲ್ಲವನ್ನು ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಮರೆತು ಹೋಗುವಂತೆ ಮಾಡಿದ್ದೇನೆ ಎಂಬುದಾಗಿ ನೋಡ್ತಾ ಇದೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಕೂಡ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇಂಥ ಅನುಭವದಲ್ಲಿ ದೇವರು ತನ್ನ ನಡೆಸ್ತಾನೆ.
ಈ ಸಭೆಯಲ್ಲಿ ಪ್ರಾರಂಭದಲ್ಲಿ ಇದ್ದಂಥವ್ರಿಗೆ ಗೊತ್ತು, ನನ್ನ ಜೀವಿತದಲ್ಲಿ ನನ್ನ ಕುಟುಂಬದ ಮೇಲೆ ನಮ್ಮ ಉಷಾ ಮಗಳ ಮದುವೆ ದಿವಸ ಎಂಥ ದಾಳಿ ಆಯ್ತು ಎಂಬುದಾಗಿ ಇಲ್ಲಿದ್ದವ್ರಿಗೆ ಚೆನ್ನಾಗಿ ಗೊತ್ತಿದೆ ನಿಮಗೆ. ನಮ್ಮ ಮಗಳ ಮದುವೆ ದಿವಸ ನಾವು ನೋಡ್ತೇವೆ, ಶತ್ರು ಆಗಿರುವಂಥ ಸೈತಾನನು ಮನುಷ್ಯರನ್ನು ಉಪಯೋಗ ಮಾಡಿಕೊಂಡು ನಮ್ಮ ಕುಟುಂಬದ ಮೇಲೆ ಆತನು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಹೇಗಿತ್ತು ಎಂಬುದಾಗಿ ನಿಮಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಒಂದು ಕುಟುಂಬದ ಪರಿಸ್ಥಿತಿ ಹೇಗಿತ್ತು ಎಂಬುದಾಗಿ ಇಲ್ಲಿದ್ದವು ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ನಿಮಗೆ. ನಮ್ಗೆ ಎಷ್ಟು ಬಾಧೆ ಆಯ್ತಪ್ಪ ಅಂದ್ರೆ, ಎಷ್ಟು ನೋವಾಯ್ತಪ್ಪ ಅಂದ್ರೆ, ಎಷ್ಟೊಂದು ಸಂಕಟ ಆಯ್ತಪ್ಪ ಅಂದ್ರೆ, ಎಷ್ಟು ನಾವು ನಮ್ಮ ಜೀವಿತದಲ್ಲಿ ಮರೀಲಾರದಂತ ಒಂದು ಘಟನೆ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಜರುಗಿ ಹೋಯ್ತು. ಆದ್ರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಏನ್ ಮಾಡ್ದನಪ್ಪ ಅಂತಂದ್ರೆ, ನಾವು ದೇವರು ಎಂತ ಒಳ್ಳೆ ಕಾರ್ಯ ಮಾಡಿದ್ರಪ್ಪ ಅಂತಂದ್ರೆ, ಯಾವ ಕುಟುಂಬ ಕಟ್ಟಬಾರದು, ಯಾವ ಕುಟುಂಬ ಒಂದಾಗಬಾರ್ದು, ಯಾವ ಮದುವೆ ನಡಿಬಾರ್ದು ಎಂಬುದಾಗಿ ಶತ್ರು ಎಷ್ಟೇ ಪ್ರಯತ್ನ ಮಾಡಿ ನಮ್ಮ ಸಮಾಧಾನವನ್ನು ಕೆಡಿಸಿ, ನಮ್ಮ ಶಾಂತಿಯನ್ನು ಕೆಡಿಸಿ, ನಮ್ಮ ನೆಮ್ಮದಿನ ಹಾಳು ಮಾಡಿ ನಮ್ಮನ್ನು ಸೋಲಿಸಬೇಕು, ನಮ್ಮನ್ನು ಅಪಜಯ ಪಡಿಸಬೇಕು, ನಮ್ಮನ್ನು ಈ ಲೋಕದಲ್ಲಿ ಕಿಂಚಪಡಿಸಬೇಕು ಎಂಬುದಾಗಿ ಅಪವಾದಿ ಅನೇಕ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರನ್ನು ನಂಬಿದ ಕಾರಣ, ದೇವರ ಮೇಲೆ ನಿರೀಕ್ಷೆ ಇಟ್ಕೊಂಡಂತ ಕಾರಣ, ದೇವರ ಮೇಲೆ ಆಧಾರ ಇಟ್ಕೊಂಡ ಕಾರಣ ದೇವರು ಏನ್ ಮಾಡ್ದನಪ್ಪ ಅಂತಂದ್ರೆ, ಇವ್ರು ನಿಮ್ಮೆಲ್ಲರ ಎದುರುಗಡೆ ಏನ್ ಮಾಡ್ದನಪ್ಪ ಅಂತಂದ್ರೆ, ನಮ್ಮ ಉಷಾ ಮಗಳ ಜೀವಿತವನ್ನು ಅದ್ಭುತವಾಗಿ ಶತ್ರು ಸೈತಾನನ ಎದುರುಗಡೆ ಯಾರು ಬೇಡ ಎಂಬುದಾಗಿ ಹೇಳಿದ್ರು, ಯಾರು ಈ ಮದುವೆನೇ ನಡೆಯೋದಕ್ಕೆ ನಾವು ಅವಕಾಶನೇ ಕೊಡೋದಿಲ್ಲ ಎಂಬುದಾಗಿ ಮುಂದೆ ಬಂದು ನಿಂತು ಪ್ರಯತ್ನ ಮಾಡ್ತಾ ಇದ್ರು, ಅದೇ ದಿವಸ ಅವರ ಬಾಯಿಂದಲೇ ದೇವ್ರು ಏನ್ ಮಾಡ್ದನಪ್ಪ ಅಂತಂದ್ರೆ, ಬ್ರದರ್ ಮೊದಲು ಮದುವೆ ಮಾಡ್ರಿ, ನಾವು ಮುಂದೆ ನಿಂದಿರ್ತೀವಿ, ನಾವೇ ಇರ್ತೀವಿ ಎಂಬುದಾಗಿ ಹೇಳಲಿಕ್ಕೆ ಹೆಂಗ್ ಸಾಧ್ಯ ಹೇಳ್ರಿ? ಸಾಧ್ಯನಾ ಇದು? ಮದುವೆ ನಿಲ್ಲಿಸ್ಬೇಕಂತೇಳಿ ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದಾರೆ, ಸಾಯಂಕಾಲ 4 ಗಂಟೆ ಆಗ್ತಾ ಇದೆ. ಒಂದು ಕಡೆ ಫಂಕ್ಷನ್ ಹಾಲ್ ತುಂಬೋಗಿದೆ, ಸಂಬಂಧಿಕರು ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ, ಪರಿಚಯದವ್ರು ಬಂದಿದ್ದಾರೆ, ತುಂಬಾ ಎಲ್ಲ ಬೇಕಾದಂಥವ್ರು ಬಂದಿದ್ದಾರೆ. ಆದ್ರೆ ಮನೆಯಲ್ಲಿ ನಮ್ಮನ್ನು ಬಿಡ್ತಾ ಇಲ್ಲ. ಎಲ್ಲಿಗೆ ಬಿಡ್ತಾ ಇಲ್ಲ? ಮದುವೆ ಆಗಕ್ಕೆ ಬಿಡ್ತಾ ಇಲ್ಲ. ಈ ಮದುವೆ ನಡೀಲೇಬಾರ್ದು, ಈ ಮದುವೆ ಆಗ್ಲೇಬಾರ್ದು ಅಂತ ಹೇಳಿ ಎಷ್ಟು ಪ್ರಯತ್ನ ಮಾಡಿದ್ರಪ್ಪ ಅಂದ್ರೆ, ಎಷ್ಟು ದಾಳಿ ಮಾಡಿದ್ರಪ್ಪ ಅಂದ್ರೆ ನಮ್ಮ ಕುಟುಂಬದ ಮೇಲೆ. ಅದನ್ನ ನೋಡ್ತೇವೆ. ನನ್ನ ಪ್ರೀತಿ ಇದ್ದವ್ರ ಮಕ್ಕಳೇ, ದೇವರನ್ನು ನಂಬಿದಂಥವ್ರು ನಾವು, ದೇವರ ಕ್ಯಾರೆಕ್ಟ್ರು, ದೇವರ ಗುಣಲಕ್ಷಣಗಳು ನಾವು ಅರ್ಥ ಮಾಡ್ಕೊಂಡಿದ್ದರಿಂದ, ದೇವರು ಎಂಥವನಾಗಿದ್ದಾನೆ ಎಂಬುದು ತಿಳ್ಕೊಂಡಿದ್ದರಿಂದ, ಸ್ವಲ್ಪ ನಾವು ತಾಳ್ಮೆಯಿಂದ ಸಹನೆಯಿಂದ ಆ ಸಮಯದಲ್ಲಿ ನಾವು ವರ್ತನೆ ಮಾಡಿದ್ದರಿಂದ ದೇವರು ಏನು ಮಾಡ್ದನಪ್ಪ ಅಂದರೆ, ಅದೇ ದಿವಸ ಅದೇ ಗಳಿಗೆ ಯಾರು ಮದುವೆ ನಿಲ್ಲಿಸ್ಬೇಕೆಂಬುದಕ್ಕೆ ಪ್ರಯತ್ನ ಪಟ್ಟರು, ಅವರೇ ಏನು ಮಾಡಿದ್ರಪ್ಪ ಅಂತಂದರೆ, ಇಲ್ರಿ ಈ ಮದುವೆ ಆಗೇ ಬೇಕು, ಈ ಮದುವೆ ನಾನವ ಈ ಮದುವೆ ಬೇಡ ನಾವನ. ಅವ್ರೇನಂತ ಇದ್ರು ಗೊತ್ತಾ? ಇಲ್ಲ ನೀವು ಹಂಗೆ ಅನ್ಬೇಡ್ರಿ, ಈ ಮದುವೆ ಆಗಲೇಬೇಕು. ಹಂಗಂದ್ರೆ ನಂದೊಂದು ಕಂಡೀಷನ್ ಅಂತ ಹೇಳಿದೆ ನಾನು. ಏನು ಕಂಡೀಷನ್? ನೋಡಪ್ಪ, ಮದುವೆ ಬೇಡ ಅಂತೇಳಿ ನೀವೇ ಅಡ್ಡಿ ಮಾಡಿದ್ದೀರಿ, ಆದ್ರೆ ನಂದೊಂದು ಮನವಿ ಅಂದರೆ, ಆ ಮದುವೆ ನಡೆಯೋ ಸಂದರ್ಭದಲ್ಲಿ ನೀವು ಎದುರಿರ್ತೀನಿ ಅಂತ ಹೇಳ್ತಿದ್ರಿ, ಆ ಮದುವೆ ರಿಜಿಸ್ಟ್ರಲ್ಲಿ ಏನು ಮಾಡ್ಬೇಕಂದ್ರೆ, ನೀವೇ ಸಾಕ್ಷಿಗಳಿಗೆ ಸೈನ್ ಹಾಕ್ಬೇಕಂದ್ರೆ ನಾನು ಮದುವೆ ಮಾಡ್ತೀನಿ ಅಂತ ಹೇಳಿದ್ರಿ. ಅವಾಗಂದ್ರೆ ಅವರು ಹೃದಯಪೂರ್ವಕವಾಗಿ ಒಪ್ಕೊಂಡ್ರು ಅಂತೇಳಿ. ಅಲ್ಲಿ ಏನು ಮಾಡಿದ್ರು ಅವರು? ಹೃದಯಪೂರ್ವಕವಾಗಿ ಒಪ್ಕೊಂಡು, ನಾವೇ ಬಂದು ಸ್ವತಃ ರಿಜಿಸ್ಟರ್ನಲ್ಲಿ ಸಹಿ ಮಾಡ್ತೀವಿ ಅಂತೇಳಿ ಒಪ್ಕೊಂಡು, ಆ ಮದುವೆ ಬೆಳಿಗ್ಗೆ ನಡಬೇಕಾಗಿತ್ತು 12 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ ಆಯ್ತು ಅಂತೇಳಿ. ಅಲ್ಲೆಲ್ಲಿಯ ದೇವರು ಬಹಳ ಅದ್ಭುತವಾದ ರೀತಿಯಿಂದ ಮಾಡಿದನು. ಇದು ದುಃಖ ಮರಿಬೇಕು, ಈ ದುಃಖ ಮರಿಬೇಕಂತೇಳಿ ನಾವು ಅನೇಕ ಪ್ರಯತ್ನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ದೇವರು ಏನು ಮಾಡ್ದನಪ್ಪ ಅಂತಂದರೆ, ತನ್ನ ಒಂದು ಅದ್ಭುತವಾದಂಥ ಕಾರ್ಯಗಳನ್ನು ಜರುಗಿಸಿ ಇವತ್ತು ನಮ್ಮ ಉಷಾ ಮಗಳ ಜೀವಿತದಲ್ಲಿ ಕುಟುಂಬ ಕಟ್ಟಿ, ದಾಂಪತ್ಯ ಜೀವಿತ ಆಶ್ರಯ ಮಾಡಿ, ಗರ್ಭಫಲ ಕೊಟ್ಟು, ಇವತ್ತೆಲ್ಲ ಕಷ್ಟಗಳನ್ನು ನೋವುಗಳನ್ನು ನಮ್ಮ ನೆನಪಿಗಿರ್ಲಾರ್ದಂಗೆ ದೇವ್ರು ಏನು ಮಾಡಿದ, ಮರೆಯುವಂತೆ, ಕರೆಯದ ಸುಳ್ಳೇದ್ರಿ, ಮರೆಯುವಂತೆ ಮಾಡಿದಾನಲ್ಲ. ಒಂದು ವೇಳೆ ಆಕೆಗೆ ಮದುವೆ ಆಗಿದ್ದಿಲ್ಲಪ್ಪ ಅಂದರೆ ನಮ್ಮ ಜೀವಿತದಾಗ ಏನಿರ್ತೈತ್ರಿ? ಬಾಧೆ, ಕಷ್ಟ, ನೋವು ಯಾವಾಗಲೂ ಅನುಭವಿಸ್ತಾನೆ ಇರ್ತಾ ಇದ್ದೀವಿ. ಬಟ್ ನಾನು ನೀನು ಆರಾಧಿಸುವಂಥ ದೇವರು ಆತನ ಎಂಥ ದೇವರಾಗಿದ್ದಾನಪ್ಪ ಅಂತಂದರೆ, ಇಲ್ಲಿ ಏಸಪ್ಪನ ಹೇಳ್ತಾ ಇದ್ದೇನೆ, ಆ ಏಸಪ್ಪನಂತೆ ನಾನು ಕೂಡ ನಿಂತು ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೇನೆ, ನಾನು ನೀನು ಆರಾಧಿಸುವಂಥ ದೇವರು ಆತನ ಎಂಥ ದೇವರಪ್ಪ ಅಂತಂದರೆ, ಏಸಪ್ಪನ ಹೇಳ್ತಾ ಇದ್ದೇನೆ, ನನ್ನೆಲ್ಲ ಕಷ್ಟವನ್ನು, ನನ್ನ ತಂದೆ ಮನೆಯನ್ನು ದೇವರು ಮರೆಯುವಂತೆ ಮಾಡಿದ್ದೇನೆ ಎಂಬುದಾಗಿ ಹೇಳಿ ಆತನ ಮಗನಿಗೆ ಏಸೇಪನ್ ಎಂಬುದಾಗಿ ಹೆಸರು ಹೇಳ್ತಾನೆ. ಏಸೇಪನ್ ಎಂಬುದಾಗಿ ಹೆಸರಿಗೆ ಅರ್ಥ ಏನಪ್ಪ ಅಂತಂದರೆ, ಮರೆಯುವಂತೆ ಮಾಡುವನೆಂಬುದಾಗಿ ಹೆಸರಿನ ಅರ್ಥ ಅಂತ ಹೇಳಿರಿ. ಹಲ್ಲೆಲೂಯಾ. ಏಸೇಪನಿಗೆ ಐಗುಪ್ತ ದೇಶದಲ್ಲಿ ಚೊಚ್ಚಲ ಮಗನ ಹುಟ್ಟಿದಾಗ ತನ್ನ ಕೈಲಿಟ್ಕೊಂಡು ದೇವರಿಗೆ ಹೇಳ್ತಾನೆ, ನನ್ನ ದೇವರು ನನ್ನ ತಂದೆ ಮನೆಯನ್ನು, ನನ್ನೆಲ್ಲ ಕಷ್ಟವನ್ನು, ನನ್ನ ಬಾಧೆಯನ್ನು ಮರೆಯುವಂತೆ ಆತನು ಮಾಡಿದ್ದೇನೆ ಎಂಬುದಾಗಿ ಆತನ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಮೊದಲನೇ ಸಮಯಲ್ ಪುಸ್ತಕ ನೀವು ಓದ್ರಿ, ಮನೆ ಹೋಗಿ, ಅಲ್ಲೊಬ್ಬ ಹನ್ನಳು ಕೂಡ ಹೀಗೆ ಹೇಳ್ತಾಳೆ. ಆಕೆ ಬಹು ದುಃಖದಿಂದ, ಬಹುವೇದನೆಯಿಂದ ಪ್ರತಿದಿನ ನಾವು ನೋಡ್ತೇವೆ, ಆಕೆ ಎಷ್ಟು ಕೆಣಕ್ತಾ ಇದ್ರಪ್ಪ ಅಂದ್ರೆ, ಎಷ್ಟು ನೋಯಿಸ್ತಾ ಇದ್ರಪ್ಪ ಅಂದ್ರೆ, ಎಷ್ಟು ಅವಮಾನ ಪಡಿಸ್ತಾ ಇದ್ರಪ್ಪ ಅಂತಂದ್ರೆ, ಎಷ್ಟು ದುಃಖ ಪಡಿಸ್ತಾ ಇದ್ರಪ್ಪ ಅಂತಂದ್ರೆ, ಹನ್ನಳ ಜೀವಿತದಲ್ಲಿ ಕಣ್ಣೀರೇ ಆಹಾರವಾಗಿತ್ತು ಅಂತ ಹೇಳಿದ್ರೆ. ಅಲ್ಲೆಲ್ಲೂಯಾ.
ಅದನ್ನು ನೋಡ್ತೇವೆ. ಮೊದಲನೇ ಅಧ್ಯಾಯದಲ್ಲಿ ನೋಡ್ತೇವೆ, ಪೆನಿನ್ನಳು ಆಕೆಯನ್ನು ಎಷ್ಟೋ ರೇಗಿಸ್ತಾಳೆ, ಎಷ್ಟೋ ಅವಮಾನ ಪಡಿಸ್ತಾಳೆ, ಎಷ್ಟೋ ಕಷ್ಟಕ್ಕೆ ಗುರಿ ಮಾಡ್ತಾಳೆ, ಅವಮಾನಕ್ಕೆ ಪಾಲಕ್ಕೆ ಗುರಿ ಮಾಡ್ತಾಳೆ. ಆದರೆ 2ನೇ ಅಧ್ಯಾಯದಲ್ಲಿ ಹನ್ನಳು ದೇವರಿಗೆ ಆರಾಧನೆ ಮಾಡ್ತಾಳ್ರಿ. ಏನು ಆರಾಧನೆ ಮಾಡ್ತಾಳೆ ಗೊತ್ತದೆ ನಿಮಗೆ? ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ ಎಂಬುದಾಗಿ ಆಕೆ ಹೇಳ್ತಾಳೆ. ದೇವರು ನನ್ನ ಕಣ್ಣೀರನ್ನು ನೋಡಿದ್ದಾನೆ, ದೇವರು ನನ್ನ ಕಷ್ಟವನ್ನು ನೋಡಿದ್ದಾನೆ, ದೇವರು ನನ್ನ ನಿಂದೆಯನ್ನು ನೋಡಿದ್ದಾನೆ, ದೇವರು ನನ್ನ ಅವಮಾನ ನೋಡಿದ್ದಾನೆ. ನನಗೆ ವಿರೋಧವಾಗಿ ಮನುಷ್ಯರು ಕಲ್ಪಿಸಿರುವಂಥ ಯಾವ ಆಯುಧ ಕೂಡ ನನ್ನ ವಿರುದ್ಧವಾಗಿ ನನ್ನ ಎದುರುಗಡೆ ಜಯಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೋಸ್ಕರವಾಗಿ ಯೆಹೋವನಂತ ದೇವರೇ ಇಲ್ಲ, ಆತನಂತ ಪರಿಶುದ್ಧನೇ ಇಲ್ಲವೇ ಇಲ್ಲ. ಅದಕ್ಕೋಸ್ಕರವಾಗಿ ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸ ಎಂಬುದಾಗಿ ಆಕೆ ಸಾಕ್ಷಿ ಹೇಳ್ತಾಳೆ ಅಂತೇಳಿ. ಹಲ್ಲೆಲೂಯಾ. ಈ ನನ್ನ ಮಾತುಗಳು ಕೇಳುವಂಥ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ಇವತ್ತು ನೀವು ಕೂಡ ನಿಂದೆಯಲ್ಲಿರುವುದಾದ್ರೆ, ನೀವು ಕೂಡ ಅವಮಾನದಲ್ಲಿರುವುದಾದ್ರೆ, ನೀವು ಕೂಡ ಬಾಧೆ ಸಂಕಟಗಳಿರುವುದಾದ್ರೆ, ನಿಮ್ಮ ಜೀವಿತದಲ್ಲಿ ನೀವು ಕೂಡ ಬಗೆಹರಿದಂಥ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರಪ್ಪ ಅಂತಂದ್ರೆ, ದೇವರನ್ನ ನಂಬು, ದೇವರ ಮೇಲೆ ವಿಶ್ವಾಸ ಮಾಡು. ನಿನ್ನ ಜೀವಿತದಲ್ಲಿ ದೇವರು ಎಂತ ಕಾರ್ಯ ಮಾಡ್ತಾನಂದ್ರೆ, ದೇವರು ಪಕ್ಷಪಾತಿ ಅಲ್ಲರಿ. ದೇವರು ಆತನು ಒಬ್ಬರಿಗೆ ಮಾಡಿ ಮತ್ತೊಬ್ಬರಿಗೆ ಮಾಡದಿರುವಂತ ದೇವರಲ್ರಿ. ದೇವರು ಆತನು ನ್ಯಾಯವಂತವನಾಗಿದ್ದಾನೆ. ದೇವರು ಮನುಷ್ಯರಂತೆ ಮಾತು ಕೊಟ್ಟು ಮಾತು ತಪ್ಪುವನಲ್ಲ. ಆತನು ಖಂಡಿತವಾಗಿ ಹೇಳಿದ ಮೇಲೆ ಮಾಡೇ ಮಾಡ್ತಾನೆ. ನಂಬಿಗಸ್ತರಿಗೆ ಆತನು ನಂಬುವ ಕಾರ್ಯಗಳನ್ನು ಮಾಡೇ ಮಾಡ್ತಾನೆ. ಅದಕ್ಕೋಸ್ಕರಾಗಿ ನಿಮ್ಮೆಲ್ಲ ಕಷ್ಟವನ್ನು, ನಿಮ್ಮ ಒಂದು ಬಾಧೆಯನ್ನು ಆತನು ಮರೆಯುವಂತೆ ಮಾಡ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇದು ನಿಮಗೆ ಹೇಗೆ ವರ್ಣಿಸಿ ಹೇಳಿಲ್ಲ ನಾನು ನಿಮಗೆ? ಯಾವ ರೀತಿಗೆ ವರ್ಣಿಸಲಿ? ಅದರ ಆನಂದ ನಾನೊಬ್ಬನೇ ಅನುಭವಿಸ್ತಾ ಇದ್ದೀನಿ. ದೇವರು ಹೇಗೆ ನಮ್ಮನ್ನು ಮರೆಯುವಂತೆ ಮಾಡ್ತಾನೆ, ದೇವರು ಮರೆಯುವಂತೆ ಮಾಡ್ತಾನೆ. ದೇವರು ನಮ್ಮನ್ನು ಆತನು ಎಲ್ಲವನ್ನು ಮರ್ತು ಬಿಡುವಂತೆ ಮಾಡ್ತಾನೆ. ನಂಬ್ತೀಯ ತಮ್ಮ, ನಂಬ್ತೀಯ ತಂಗಿ? ನಿನ್ನ ಜೀವಿತದಲ್ಲಿ ಏನೇ ಇರಲಿ, ಇವತ್ತು ಒಂದು ದಿನ ಬರ್ತದೆ, ಒಂದು ಗಳಿಗೆ ಬರ್ತದೆ, ಒಂದು ಸಮಯ ಬರ್ತದೆ. ಈಗ ನೀವು ದುಃಖ ಪಡ್ತಾ ಇದ್ದೀರಿ. ದೇವ್ರ ವಾಕ್ಯ ಹೇಳ್ತದೆ ಯೋಹಾನ 10ರಲ್ಲಿ, ಈಗ ನೀವು ದುಃಖ ಪಡ್ತಾ ಇದ್ದೀರಿ. ಯಾವುದಕ್ಕಾಗಿ ದುಃಖ ಪಡ್ತಾ ಇದ್ದೀರೋ ನನಗಂತೂ ಗೊತ್ತಿಲ್ಲ, ಬಟ್ ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಕೂಡ ಬಂದಿರುವಂತ ನಿಮಗೆ ಯಾವ ದುಃಖ ಇದೆ ಎಂಬುದಾಗಿ ನನಗೆ ಗೊತ್ತಿಲ್ಲ, ಬಟ್ ನೀವು ಒಂದು ವಿಷಯದಲ್ಲಿ ನೀವು ದುಃಖ ಪಡ್ತಾ ಇರ್ಬೋದು, ಬಾಧೆ ಪಡ್ತಾ ಇರ್ಬೋದು. ಆದ್ರೆ ದೇವ್ರು ಹೇಳ್ತಾ ಇದ್ದೇನೆ, ಇವಾಗ ನಿಮಗೆ ಏನಿದೆ ಅಂತಂದ್ರೆ ದುಃಖ ಇದೆ. ಆದ್ರೆ ನಿಮ್ ದುಃಖ ನೋಡಿ, ನಿಮ್ ಪರಿಸ್ಥಿತಿ ನೋಡಿ, ಲೋಕ ಏನ್ ಮಾಡ್ಲತ್ತದಂತ? ಲೋಕ ಏನ್ ಮಾಡ್ಲತ್ತಂತ? ಸಂತೋಷ ಪಡ್ಲತ್ತದಂತ. ಅವನಿಗೆ ಹಿಂಗಾಯ್ತು, ಆಕೆಗೆ ಹಿಂಗಾಯ್ತು, ಅವ್ರಿಗೆ ಹಿಂಗಾಯ್ತು ಅಂತೇಳಿ ಲೋಕ ಏನ್ ಮಾಡ್ತದಂತ? ಸಂತೋಷ ಪಡ್ತದಂತ. ಆದ್ರೆ ದೇವರು ಮೌನದಿಂದ, ತಾಳ್ಮೆಯಿಂದ ಸ್ವಲ್ಪ ಇದ್ರೆ ದೇವ್ರು ಏನ್ ಮಾಡ್ತಾನೆ ಗೊತ್ತದ್ರಿ? ಎಲ್ಲವನ್ನು ತಾರುಮಾರು ಮಾಡಿಬಿಡ್ತಾನಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಪರಿಸ್ಥಿತಿಗಳನ್ನ ತಾರು ಮಾಡಿ ದೇವ್ರು ಏನ್ ಮಾಡ್ತಾನಪ್ಪ ಅಂತಂದ್ರೆ, ಏಸಪ್ಪನ ಹೇಳ್ತಾನೆ, ಒಂದ್ ದಿವ್ಸ ನೀವು ಕೂಡ ಹೇಳ್ತೀರಿ, ದೇವರು ನನ್ನ ಕಷ್ಟವನ್ನು ಮರೆಯುವಂತೆ ಮಾಡಿದ್ದೇನೆ ಎಂಬುದಾಗಿ ನೀವು ಕೂಡ ಹೇಳ್ತೀರಿ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ ಹಾಗಾದ್ರೆ ನಾವು ಕೊನೆಯದಾಗಿ ಲಾಸ್ಟ್ ಆಗಿ ನೋಡಿ ನಾವೆಲ್ಲರೂ ಕೂಡ ಪ್ರಾರ್ಥನೆಗೆ ಹೋಗೋಣ. ಯೆಶಾಯನ ಪ್ರವಾದನೆ ಪುಸ್ತಕ, ಯೆಶಾಯನ ಪ್ರವಾದನೆ ಪುಸ್ತಕ 65ನೇ ಅಧ್ಯಾಯ. ಯೆಶಾಯನ ಪ್ರವಾದನೆ ಪುಸ್ತಕ 65ನೇ ಅಧ್ಯಾಯ 19ನೇ ವಚನ. ಕೊನೆಯದಾಗಿ ಲಾಸ್ಟ್ ಆಗಿ 3ನೇದಾಗಿ ದೇವರು ಏನನ್ನು ಮರೆತು ಹೋಗುವಂತೆ ಮಾಡ್ತಾನೆ ಎಂಬುದಾಗಿ ನೋಡಿ ನಾವು ಪ್ರಾರ್ಥನೆಗೆ ಹೋಗೋಣ. ಯೆಶಾಯನ ಪ್ರವಾದನೆ ಪುಸ್ತಕ 65ನೇ ಅಧ್ಯಾಯ 19ನೇ ವಚನ ಓದೋಣ. ನಾನು ಯೆರೂಸಲೇಮನ್ನು ದೃಷ್ಟಿಸುತ್ತಾ ಉಲ್ಲಾಸಿಸುವೆನು, ಅದರ ಜನರನ್ನು ವೀಕ್ಷಿಸುತ್ತಾ ಹರ್ಷಗೊಳ್ಳುವೆನು. ರೋದನ ಶಬ್ದವು ಪ್ರಲಾಪ ಧ್ವನಿಯು ಅಲ್ಲಿ ಇನ್ನು ಕೇಳಿಸವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, 3ನೇದಾಗಿ ದೇವರು ಏನನ್ನು ಮರಿತಾನಪ್ಪ ಅಂತಂದ್ರೆ, ಏನನ್ನು ಮರೆತು ಹೋಗುವಂತೆ ಮಾಡ್ತಾನಪ್ಪ ಅಂತಂದ್ರೆ, ಯೆಶಾಯನ ಪ್ರವಾದನೆ ಪುಸ್ತಕ 65ನೇ 19ನೇ ವಚನದಲ್ಲಿ ನಾವು ನೋಡ್ತೇವೆ ದೇವರು ಏನು ಮರೆಯುವಂತೆ ಮಾಡ್ತಾನಪ್ಪ ಅಂತಂದ್ರೆ, ನಮ್ಮ ಕಷ್ಟದ ದಿನಗಳನ್ನು ಮರೆಯುವಂತೆ ಆತನು ಮಾಡ್ತಾನಂತ. ಹಲ್ಲೆಲೂಯಾ. ಏನ್ ಮಾಡ್ತಾನಂತ್ರಿ? ದೇವರು ಏನು ಮರೆಯುವಂತೆ ಮಾಡ್ತಾನಂತ? ನಮ್ಮ ಕಷ್ಟದ ದಿನಗಳನ್ನು ನಾವು ನೆನಪಿಟ್ಕೊಂಗಿರಲ್ಲಂತ. ದೇವ್ರು ಏನು ಮಾಡ್ತಾನಂತ? ನಮ್ಮ ಕಷ್ಟದ ದಿನಗಳನ್ನು, ನಮ್ಮ ಕಣ್ಣೀರಿನ ದಿನಗಳನ್ನು, ನಾವು ಒಂದೊಂದು ದಿನ ಯಾವ ರೀತಿ ಕಷ್ಟಪಡ್ತಾ ಇದ್ದೇವೆ, ಒಂದೊಂದು ದಿನ ಯಾವುದಕ್ಕೋಸ್ಕರ ನಾವು ಕಣ್ಣೀರು ಸುರಿಸ್ತಾ ಇದ್ದೇವೆ, ಈ ಕಷ್ಟದ ದಿನಗಳನ್ನು ಏನು ಮಾಡ್ತಾನಂತ ದೇವ್ರು ಒಂದು ದಿವಸ ನಾವು ಮರೆಯುವಂತೆ ಆತನ ಮಾಡ್ತಾನಂತ. ದಯವಿಟ್ಟು ಅದೇ ಯೆಶಾಯನ ಪ್ರವಾದನೆ ಪುಸ್ತಕ 35ನೇ ಅಧ್ಯಾಯ 10ನೇ ವಚನ ಓದಮ್ಮ. 35:10. 35ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಪುಸ್ತಕ 35ನೇ ಅಧ್ಯಾಯ 10ನೇ ವಚನ ಓದ್ರಿ. ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು, ಶಾಶ್ವತವಾದಂತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚೀಯೋನಿಗೆ ಸೇರುವರು. ಹಲ್ಲೆಲೂಯಾ.
ಹಿಂದಿಯಲ್ಲಿ ಓದ್ತಮ್ಮ 35:10. यहोवा के छुड़ाए हुए यहोवा के छुड़ाए हुए लोग लौट कर जय जयकार करते हुए लोग लौट कर जय जयकार करते सियोन में आएंगे, सियोन में आएंगे और उनके सिर पर सदा का आनंद होगा. ಹಲ್ಲೆಲೂಯಾ. हालेलुया. ಅವರ ತಲೆ ಮೇಲೆ ಶಾಶ್ವತವಾದಂಥ ಸಂತೋಷ ಎಂಬ ಕಿರೀಟ ನಾನು ಧರಿಸ್ತೀನಿ ಎಂಬುದಾಗಿ ಹೇಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಇನ್ನು ಮುಂದೆ ದುಃಖ ಇರುವುದಿಲ್ಲ, ಇನ್ನು ಮುಂದೆ ಗೋಳಾಟ ಇರುವುದಿಲ್ಲ, ಇನ್ನು ಮುಂದೆ ಕಣ್ಣೀರು ಇರುವುದಿಲ್ಲ, ಇನ್ನು ಮುಂದೆ ಬಾಧೆ ಇರುವುದಿಲ್ಲ. ನಾನೇನು ಮಾಡ್ತೀನಪ್ಪ ಅಂದರೆ ನಿಮ್ಮ ದುಃಖದ ದಿನಗಳನ್ನು ನಾನು ಕೊನೆ ಸಾಗಿಸ್ತೀನಿ ಎಂಬುದಾಗಿ ಹೇಳ್ತೇನೆ. ನಿಮ್ಮ ದುಃಖವು ಹೋಗಿ ಆನಂದ ಬರುವಂತೆ ನಾನು ಮಾಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ದೇವರಿಗಿರುವಂಥ ಗುಣಲಕ್ಷಣ ಏನಪ್ಪ ಅಂತಂದರೆ, ನಾನು ನೀನು ಆರಾಧಿಸುವಂಥ ದೇವರಿಗಿರುವಂಥ ಮೂರನೇ ಒಂದು ಒಳ್ಳೆ ಗುಣ ಏನಪ್ಪ ಅಂತಂದರೆ, ಆತನ ಹೇಳ್ತಾ ಇದ್ದೇನೆ, ನಿಮ್ಮ ದುಃಖವು ಹೋಗಿ ನಿಮಗೆ ಆನಂದ ಬರುವಂತೆ ನಾನು ಮಾಡ್ತೀನಿ. ನಿಮ್ಮ ಕಷ್ಟದ ದಿನಗಳು ಪರಿಹಾರವಾಗುವಂತೆ ಮಾಡ್ತೀನಿ. ನಾನು ಆ ದಿನಗಳನ್ನು ಪರಿಹಾರ ಮಾಡಿದ ಮೇಲೆ, ಆ ಕಷ್ಟದಿಂದ ನಿಮಗೆ ಬಿಡಿಸಿದ ಮೇಲೆ ನೀವು ಯಾವ ರೀತಿಗೆ ಇರ್ತೀರಪ್ಪ ಅಂತಂದ್ರೆ, ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಚಿಯೋನಿನೊಳಗೆ ಹರ್ಷ ಆನಂದದೊಡನೆ ನೀವು ಪ್ರವೇಶ ಮಾಡ್ತೀರಂತ. ಹಲ್ಲೆಲೂಯಾ. ಚಿಯೋನ್ ಅಂದರೆ ದೇವರ ಮಂದಿರ. ನನ್ನ ಪ್ರೀತಿ ದೇವರ ಮಕ್ಕಳೇ, ನಿಮಗಿರುವಂಥ ಬಾಧೆಯಿಂದ, ನಿಮಗಿರುವಂಥ ಕಷ್ಟದಿಂದ, ನಿಮಗಿರುವಂಥ ಕಷ್ಟದ ದಿನಗಳು, ದುಃಖದ ದಿನಗಳಲ್ಲಿ ದೇವರು ನಿಮ್ಮ ಜೊತೆಗಿದ್ದು ಎಲ್ಲದರಿಂದ ಬಿಡಿಸಿ ನಿಮಗೆ ತಿರುಗಿ ನೀವು ಕಳೆದುಕೊಂಡಿರುವಂಥ ಎಲ್ಲ ಸಂತೋಷವನ್ನು, ಆನಂದವನ್ನು ನಿಮಗೆ ಕೊಟ್ಟು ಏನು ಮಾಡ್ತಂದ್ರೆ, ಆ ಸಂತೋಷದ ಕಿರೀಟವನ್ನು ಧರಿಸಿಕೊಟ್ಟು ಚಿಯೋನ್ ಎಂಬ ದೇವರ ಮಂದಿರದೊಳಗೆ ಬಂದು ನೀವು ಆನಂದ ಪಡುವಂತೆ ದೇವರು ಸಹಾಯ ಮಾಡ್ತಾರೆ ಅಂತ ಹೇಳಿ. ಹಲ್ಲೆಲೂಯಾ. ನಂಬ್ತೀರಾ ಈ ಮಾತು? ಕಷ್ಟದಲ್ಲಿರೋರಿಗೆ ನಂಬೋದು ಭಾಳ ಕಷ್ಟ ರೀ ಇದು. ಬಾಧೆಯಲ್ಲಿರೋರಿಗೆ ನಂಬೋದು ಭಾಳ ಕಷ್ಟ ಇದು. ಪರಿಸ್ಥಿತಿಗಳು ಕೈ ಮೀರಿ ಹೋದವ್ರು ನಂಬೋದು ಭಾಳ ಕಷ್ಟ ಇದು. ಆದರೆ ಇದು ಯಾರಿಗೆ ಸಾಧ್ಯಪ್ಪ ಅಂದರೆ, ನಂಬುವವರಿಗೆ ಮಾತ್ರ ಸಾಧ್ಯ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಮಗೆ ಏನು ಮರೆಯುವಂತೆ ಮಾಡ್ತಾನಪ್ಪ ಅಂತಂದರೆ, ನಮ್ಮ ಕಷ್ಟದ ದಿನಗಳನ್ನು ಆತನು ಮರೆಯುವಂತೆ ಆತನು ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಮ್ಮ ಬಾಧೆಯ ದಿನಗಳನ್ನು, ನಮ್ಮ ನೋವಿನ ದಿನಗಳನ್ನು, ನಮ್ಮ ನಿಂದೆಯ ದಿನಮಾನಗಳನ್ನು, ನಾವು ಸಹಿಸಿದಂಥ ಅವಮಾನದ ದಿನಗಳಿಗೆ ಕೊನೆ ಹಾಕ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ. ಆತನು ಸಂತೋಷವನ್ನು ನನ್ನ ಪ್ರಜೆಗಳ ಮಧ್ಯದಲ್ಲಿ ತರ್ತೇನೆ, ಅವರನ್ನು ನೋಡಿ ನಾನು ಸಂತೋಷ ಪಡ್ತೇನೆ ಎಂಬುದಾಗಿ ಹೇಳ್ತಾನೆ. ಈ ವಾಕ್ಯದಾಗ ಅದೇ ಬರೋದಲ್ಲ, 35:10 ಏನು ಬರೆದಿದೆ? ಓದಮ್ಮ ಇನ್ನೊಂದ್ಸಲ. ದೇವರು ಹೆಂಗಿರ್ತಾನಂತ ಅವಾಗ ತನ್ನ ಪ್ರಜೆಗಳ ಮಧ್ಯದಲ್ಲಿ. ಓದು 35:10. यहोवा के छुड़ाए हुए यहोवा के छुड़ावे हुए लोग लौट कर जय जयकार करते हुए सियोन में आएंगे. ಅವರು ಹಿಂದಿರುಗಿ ಬರ್ತಾರಂತ. ಎಲ್ಲಿಂದ ಹಿಂದಿರುಗಿ ಬರ್ತಾರೆ ಅವರು? ಸಿಯೋನ್ ಇಲ್ಲಿಲ್ಲ, ಅಲ್ಲಲ್ಲ, ಬರೋದು ಚಿಯೋನಾಗೆ. ಈಗ ಅವರು ಹಿಂದಿರುಗಿ ಬರ್ತಾರಂತಂದ್ರೆ ಅವ್ರು ಎಲ್ಲಿಂದ ಬರ್ತಾರಂತ ಅವರು? ಅಲ್ಲಿ ಬೈಬಲ್ನಾಗ ಹಿಂಗೆ ಬರ್ತದ, ಹಿಂದಿರುಗಿ ಬರ್ತಾರಂತ. ಹಿಂದಿರುಗಿ ಬರ್ತಾರಂದ್ರೆ ಈಗ ಅವ್ರು ಎಲ್ಲರ ಅಂತ ಅರ್ಥ ಆಗ್ಲತ್ತ ನಿಮಗೆ? ಕಷ್ಟದ ದಿನಗಳಲ್ಲಿ, ಶ್ರಮೆಯ ದಿನಗಳಲ್ಲಿ, ನಿಂದೆಯ ದಿನಗಳಲ್ಲಿ, ಅವಮಾನದ ದಿನಗಳಲ್ಲಿ, ಸಮಸ್ಯೆ ಸುಳಿ ಅಂತಕ್ಕಂಥ ದಿನಗಳಲ್ಲಿ ಅವ್ರು ಇದಾರಂತಂದ್ರೆ ಅಲ್ಲಿಂದ ಎಲ್ಲಿಗೆ ಬರ್ತಾನಂತವ್ರು? ಅಲ್ಲಿಂದ ಏನು ತೊಗೊಂಡು ಬರ್ತಾರಂತ? ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಅವರು ಉತ್ಸಾಹದೊಡನೆ ಬರ್ತಾರಂತ ದೇವರ ಮಂದಿರಕ್ಕೆ. ಹಲ್ಲೆಲೂಯಾ. ಉತ್ಸಾಹದಿಂದ ಬರ್ತಾರಂತ. ಹೆಂಗೆ ಬರ್ತಾರಂದ್ರೆ, ಅವ್ರು ಹೆಂಗೆ ಬರ್ತಾರಂದ್ರೆ, ಹೆಂಗೆ ಮರೆತು ಹೋಗಂಗೆ ಮಾಡ್ತಾರಂದ್ರೆ, ನಾನು ಪ್ರಾರಂಭದಲ್ಲಿ ನನಗೊಂದು ಸೈಕಲ್ ಇತ್ತು. ಸೈಕಲೇ ನನ್ನ ವಾಹನ. ಆ ಸೈಕಲ್ ತುಳಿದು ನನಗಿರುವಂಥ ಕುಟುಂಬದ ನಿಮಿತ್ತವಾಗಿ, ನನಗಿರುವಂಥ ಮಕ್ಕಳ ನಿಮಿತ್ತವಾಗಿ, ಅದರ ಜವಾಬ್ದಾರಿ ನಿಮಿತ್ತವಾಗಿ ಹಗಲು ಒಂದು ಕಡೆ ಕೆಲಸ ಮಾಡ್ತಾಯಿದ್ದೆ, ರಾತ್ರಿ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೆ. ನಾನು ಹಗಲು ಕೆಲಸ ಮಾಡಬೇಕಂದ್ರೆ 7-8 ಕಿಲೋಮೀಟ್ರ್ ಹೋಗಬೇಕು, ಸೈಕಲ್ಲೇ ತುಳಿಬೇಕು. ರಾತ್ರಿ ಕೆಲಸ ಮಾಡಬೇಕಂದ್ರೆ ಮತ್ತೆ 8-10 ಕಿಲೋಮೀಟ್ರ್ ಸೈಕಲ್ ತುಳಿದೇ ಹೋಗಬೇಕು. ಎಷ್ಟು ಸೈಕಲ್ ತುಳಿತಾ ಇದ್ದೆಪ್ಪ ಅಂದರೆ, ಎಷ್ಟೊಂದು ಸೈಕಲ್ ತುಳಿತಾ ಇದ್ದಪ್ಪ ಅಂದರೆ, ಒಂದು ದಿವಸ ರಾತ್ರಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಸೈಕಲ್ ಪಂಚರ್ ಆಯಿತು. ಅದು ರಿಪೇರಿ ಮಾಡ್ಕೊಳ್ಳೋ ಆಗೋದಿಲ್ಲ. ನಾನು ಹೋಗುವಂಥ ಮಾರ್ಗ ಮಧ್ಯೆ ಒಂದು ಮಸೀದ್ ಇತ್ತು. ಲಾಸ್ಟಿಗೆ ಇರ್ತಕ್ಕಂಥ ಅದು ಒಂದೇ ಒಂದು ಸೈಕಲ್ ಏನು ಮಾಡಿದ್ದೀನಪ್ಪ ಅಂತಂದರೆ, ಅದು ಭಾಳ ಬ್ಯಾಸರಕ್ಕೆ ಬಂದೇನು, ಈ ಸೈಕಲ್ಲೇ ಬೇಡಪ್ಪ ಅಂತೇಳಿ ಆ ಮಸೀದ್ ಹಿಂದ್ ಕಡೆ ಒಕ್ಕಟ್ಟು ಈ ಕೆಲ್ಸಕ್ಕೆ ಹೋಗಿನಿ ಅಂತೇಳಿ. ಮುಂಜಾನೆ ಡ್ಯೂಟಿ ಮುಗಿಸ್ಕೊಂಡು ಬರತಾನೆ ಇತ್ತಂದ್ರೆ ನಂದದು, ಇದ್ದಿದ್ದಿಲ್ಲ ಅಂದ್ರೆ ನಂದಲ್ಲಿ ದೊಡ್ಡ ಆಸ್ತಿ ಕಳ್ಕೊಂಡಂಗೆ ಸೈಕಲ್ ಅಂದ್ರೆ ಆಗಿನ ಕಾಲಕ್ಕೆ. ಹೌದಲ್ಲ? ಸೈಕಲ್ ನಡೆಸೋರಿಗೆ ಗೊತ್ತಿರ್ತದೆ ಅದು. ಅದೇ ನನ್ನ ಆಸ್ತಿ ಇತ್ತು. ಆದ್ರೆ ಆ ಆಸ್ತಿನೇ ಏನು ಮಾಡಿದೆ ನಾನು, ಮಕ್ಕಳಿಗಾಗಿ, ಕುಟುಂಬಕ್ಕೆ ದುಡಿಬೇಕಾಗಿತ್ತು. 10 ಕಿಲೋಮೀಟ್ರ್ ಸೈಕಲ್ ತುಳಿದು ಹೋಗ್ಬೇಕಾಗಿತ್ತು. ಒಂದು ವೇಳೆ ಸಿಟ್ಟಿಗೆ ಬಂದು ಅದನ್ನು ಬಿಸಾಕಿದ್ದೀನಿ, ಪ್ರತಿದಿನ ನಡ್ಕೊಂಡೇ ಹೋಗ್ಬೇಕಾಗಿತ್ತು 20 ಕಿಲೋಮೀಟ್ರ್. ಅಂಥ ಪರಿಸ್ಥಿತಿ ಇದ್ರೂ ಕೂಡ ಆ ಪರಿಸ್ಥಿತಿ ತಾಳ್ಕೊಳ್ಳಲಾದ ಏನು ಮಾಡಿದ್ರೆ, ಮಸೀದಿಯಿಂದ ಒಯ್ದು ಅದು ಬಿಸಾಕಿನ ಅಂತೇಳಿ ಸೈಕಲ್ ಬಿಸಾಕಿ ಕೆಲಸಕ್ಕೆ ಹೋಗಿದ್ದೀನಿ.
ರಾತ್ರಿ ಡ್ಯೂಟಿ ಮಾಡುವಾಗ ಕೆಲಸ ಮಾಡೋಕೆ ಅಂದ್ಕೊಂಡಿದ್ದೀನಿ. ಅದೇನು ಸೈಕಲ್ ಇರೋಂಗಿಲ್ಲ, ಯಾರೋ ಒಯ್ದಿರ್ತಾರದು. ಇನ್ನೇನು ನಡ್ಕೊಂಡೆ ಮನೆಗೆ ಹೋಗ್ಬೇಕಂತೇಳಿ ಆಲೋಚನೆ ಮಾಡಿದ್ದೀನಿ. ಆಲೋಚನೆ ಮಾಡ್ತಾ ಮಾಡ್ತಾ ನಡ್ಕೊಂಡು ಆ ಮಸ್ಜಿದ್ ಹತ್ರ ಬರ್ತಾಯಿದ್ದೀನಿ. ಮಸ್ಜಿದ್ ಹತ್ರ ಬಂದು ನನ್ನ ಸೈಕಲ್ ಹೋಗೋದಪ್ಪ ಇಲ್ಲ ಅಂತ ಇದ್ದೀನಿ. ಇನ್ನೂ ಸ್ವಲ್ಪ ಸಮೀಪ ಬಂದು ನೋಡ್ತಾ ಇದ್ದೀನಿ, ಎಲ್ಲಿ ರಾತ್ರಿ ಬಿಸಾಕಿನ ಸೈಕಲ್ ಅಲ್ಲೇ ಬಿದ್ದದು. ಮತ್ತು ಅದೇ ಸೈಕಲ್ ಎತ್ಕೊಂಡು ಬಂದಿದ್ದೀನಿ ಮನೆಯಾಗ. ಅದೇ ಎತ್ಕೊಂಡು ಬಂದು ಅದೇ ಪಂಚ ಜೋಡಿಸ್ಕೊಂಡು ಅದೇ ಸೈಕಲ್ ಮೇಲೆ ಹಿಂದೆ ಚೆನ್ನಮ್ಮ ಕುಂತಾಳ, ಮುಂದೆ ಮಕ್ಕಳು ಕುಂತಾರ, ನಾ ಸೈಕಲ್ ಹುಡ್ಕೊಂಡು ಚರ್ಚಿಗೆ ಹೋಗ್ಲತ್ತೀನಿ. ಮತ್ತು ಒಂದು ಸಿಗ್ನಲಲ್ಲಿ ಬ್ರೇಕ್ ಹಿಡಿತೀನಿ, ಬ್ರೇಕ್ ನಿಂದಿರ್ಲಾಗ್ಯದ. ಒಬ್ಬ ಹೀರೋ ಹೊಂಡ ಗಾಡಿದ ಪಕ್ಕದಲ್ಲಿ ಬಂದ ಅಂತ ಇದ್ದಾನೆ. ನಾನು ನನ್ನ ಹೆಂಡ್ತಿ ನನ್ನ ಮಕ್ಕಳಿಗೆ ಚರ್ಚಿಗೆ ಕೂಡ್ಸ್ಕೊಳ್ಳೋ ಟೈಮ್ನಾಗ ಅವ ಅಂತದನ ಅಬ್ಬ ಎಲ್ಲಿಗೆ ಹೋಗ್ಲತ್ತನಪ್ಪ ಇವ. ಒಂದ್ಸಲ ನಕ್ಕನಾತ, ನಾನು ನಕ್ಕೆ. ಅವಾಗ ಆತ ಒಂದು ಮಾತು ಹೇಳ್ದು, ಏನು ಹೇಳ್ದಂದ್ರೆ, ತಮ್ಮ ನಿನ್ನ ಕಷ್ಟ ದೇವ್ರು ನೋಡ್ತಾನೆ ಒಂದು ದಿವಸ ಅಂತ ಹೇಳ್ದವ. ನಿಜವಾಗ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನನ್ನ ಪರಿಸ್ಥಿತಿ ಆ ರೀತಿಯಾಗಿತ್ತು ಆ ದಿವಸ. ಆದರೆ ಸೈಕಲ್ಲೇ ಜೀವನ, ಸೈಕಲ್ಲೇ ನಂದು ವಾಹನ, ಸೈಕಲ್ಲೇ ಕಾರು ಜೀಪು ಎಲ್ಲ ಆಗಿತ್ತು ಅವಾಗ. ಅದು ಇಲ್ಲಿಂದ ಚರ್ಚಿಗೆ ಹೋಗ್ಬೇಕಪ್ಪ ಅಂದರೆ ಸೈಕಲ್ ಮೇಲೆ ಮಕ್ಕಳಿಗೆ ಹೆಂಡತಿ ಕೂಡ್ಸ್ಕೊಂಡು ಹೋಗ್ತಾ ಇದೆ. ಅಂಥ ಪರಿಸ್ಥಿತಿಯಲ್ಲಿ ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕೆಲವು ಕಾಲ ಆದಮೇಲೆ ದೇವ್ರು ನಮ್ಮ ಮೇಲೆ ಕರುಣೆ ತೋರಿಸಿ ದೇವ್ರು ಏನು ಮಾಡಿದೆ, ಒಂದು TVS ಕೊಟ್ಟ, ಎಕ್ಸಲ್ TVS ಕೊಟ್ಟ. ಅದು ಕೆಲವು ವರ್ಷಗಳು ನಡೆಸಿದೆ, ಸೈಕಲ್ ಬಿಟ್ಬಿಟ್ಟೆ. ಆಮೇಲೆ ಅದಾದ ನಂತರ ದೇವ್ರು ಏನು ಮಾಡಿದೆ, ಇನ್ನೂ ಸ್ವಲ್ಪ ನನಗೆ ಅವಕಾಶ ಕೊಟ್ಟು ಒಂದು ಸ್ಪ್ಲೆಂಡರ್ ಹೀರೋ ಹೊಂಡ ಗಾಡಿ ತಗೋಂತೆ ದೇವ್ರು ಅವಕಾಶ ಕೊಟ್ಟ. ಅದೊಂದು 10 ವರ್ಷ ನಡೆಸಿದೆ. ಯಾವಾಗ ಒಂದು 10-15 ವರ್ಷ ಈ ಸೈಕಲ್ ಬಿಟ್ಟು ಈ ಹೀರೋ ಹೊಂಡ ಗಾಡಿ ನಡೆಸ್ಲಿಕ್ಕೆ ಪ್ರಾರಂಭ ಮಾಡ್ದಲ್ಲ, ಅದಾದಮೇಲೆ ಕೆಲವು ದಿನಗಳಾದ್ಮೇಲೆ ಒಬ್ಬರು ಸೈಕಲ್ ತೊಗೊಂಡು ಬಂದಿರು. ಈಗ ಎಷ್ಟು ವರ್ಷ ಸೈಕಲ್ ನಡ್ಸೋದು ಬಿಟ್ಟಿನಿ, ಒಂದು 15-20 ವರ್ಷ ಆಯ್ತು ಸೈಕಲ್ ನಡ್ಸೋದು ಬಿಟ್ಟಿನಿ. ಈಗ ಒಬ್ಬರು ಗಾಡಿ ತೊಗೊಂಬಂದಾರ, ಸೈಕಲ್ ತೊಗೊಂಡ್ಬಂದಾರ. ಸೈಕಲ್ ತೊಗೊಂಡ್ಬಂದು ಏನು ಮಾಡ್ರಪ್ಪ ಅಂದರೆ, ಬ್ರದರ್ ಜರ ಕಿಲಿತನ ಹೋಗ್ಬರ್ರಿ ಅಂದ್ರೆ. ಆ ಸೈಕಲ್ ಮೇಲೆ ಕೂಡ್ಬೇಕಲ್ಲತ್ತೀನಿ, ಆ ಸೈಕಲ್ ಮೇಲೆ ಏರ್ಬೇಕಲ್ಲತ್ತೀನಿ, ಏರ್ಲಕ್ಕೆ ಬರ್ಲಾಗ್ಯದ, ನಡ್ಸ್ಲಕ್ಕೆ ಬರ್ಲಾಗ್ಯದ. ಯಾಕೆ ಗೊತ್ತದ ರೀ? ಯಾಕೆ ಗೊತ್ತದ? ನನ್ನ ಸಂದೇಶದ ಜೊತೆ ಇದ್ರೆ ಅಂದ್ರೆ ನಿಮ್ಗೆ ನೆನಪಿರ್ತದೆ. ನನಗೆ ಏನು ಮರ್ತು ಹೋಗಿನ, ಏನು ತುಳಿಯೋದು ಮರ್ತು ಹೋಗಿನ, ಸೈಕಲ್ ತುಳಿಯೋದು ಮರ್ತೆ ಹೋಗಿದ್ದೀನಿ. ಯಾಕೆ ಮರ್ತು ಹೋಗಿದ್ದೀನಿ ಅಂದರೆ, ನನ್ನ ಹತ್ರ ಏನದ, ಎಷ್ಟು ವರ್ಷದಿಂದ ಏನು ನಡ್ಸ್ಲತ್ತೀನಿ, 20 ವರ್ಷದಿಂದ ಏನು ನಡ್ಸ್ಲತ್ತೀನಿ, ಬೈಕ್ ನಡೆಸ್ಲತ್ತೀನಿ. ಆ 20 ವರ್ಷ ಬೈಕ್